ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಲ್ಲಕ್ಷ್ಮೀ ನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ. ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತದಶಾಕೃತೇಃ. ಯಯೈವೇದಂ ಸಚ್ಚಿನ್ನಿರುಪಮನಿಜಾನಂದನಿರತಂ ಪರಬ್ರಹ್ಮಾಪ್ಯಾದೋ ಗುಣಸಮತನೋರಾಪ್ಯಸೃಜತಿ. ಅವತ್ಯತ್ತಿ ಪ್ರೇಷ್ಠಾನ್ ಪದಮಪಿ ನಯತ್ಯಸ್ತವಿಪದಃ ಪರಬ್ರಹ್ಮಾಣಿ ಸಾಧನ ವಿಜಯತೆ ಮಧ್ವರಿ ಸದಾ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ. ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್. ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ. ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಳೆದ 2 ದಿವಸಗಳಿಂದಾಗಿ ಪದ್ಮಪುರಾಣದಲ್ಲಿ ಬಂದಿರುವಂತಹ ಒಂದು ಅಪರೂಪದ ಸ್ತೋತ್ರ, ಅಪಾಮಾರ್ಜನ ಸ್ತೋತ್ರ, ಅದರ ಚಿಂತನೆಯನ್ನು ಮಾಡ್ತಾ ಬಂದಿದ್ದೇವೆ. ಇವತ್ತು ಅದರ ಅಂತಿಮ ಚಿಂತನೆಯನ್ನು ನಾವೆಲ್ಲ ನಡೆಸಲಿಕ್ಕೆ ಅಂತ ಸೇರಿದ್ದೇವೆ. ಮಹರುದ್ರದೇವರು ಪಾರ್ವತಿಗೆ ಉಪದೇಶ ಮಾಡ್ತಾ ಹೇಳ್ತಾ ಇದ್ದಾರೆ, ಪರಮಾತ್ಮ ಯಥಾ ವಿಷ್ಣು ವೇದಾಂಗೇಶು ಚ ಗೀಯತೆ ತೇನ ಸತ್ಯೇನ ವಿಶ್ವಾತ್ಮ ಸುಖದಸ್ತಸ್ಯ ಕೇಶವಃ ಅಂತ. ಪರಮಾತ್ಮ ನಾನು ನಿನ್ನೆ ನೋಡಿದಂತೆ ಯಥಾ ಯೋಗೇಶ್ವರ ವಿಷ್ಣು ಸರ್ವ ವೇದೇಶು ಗೀಯತೆ ಅಂತ ನಿನ್ನೆ ಹೇಳಿದರು. ವೇದಗಳಲ್ಲಿ ಪರಮಾತ್ಮ ಯಾವ ರೀತಿಯಾಗಿ ಪ್ರತಿಪಾದ್ಯನಾಗಿದ್ದಾನೋ ಅದೇ ರೀತಿಯಾಗಿ ಪರಮಾತ್ಮ ನಮ್ಮ ದುಃಖಗಳನ್ನು ಪರಿಹಾರ ಮಾಡಲಿ. ಅರ್ಥಾತ್ ಪರಮಾತ್ಮ ವೇದ ಪ್ರತಿಪಾದ್ಯ ಎನ್ನುವುದು ಎಷ್ಟು ಸತ್ಯವೋ ಪರಮಾತ್ಮ ನಮ್ಮ ದುಃಖಗಳನ್ನು ಕೂಡ ಪರಿಹಾರ ಮಾಡ್ತಾನೆ ಅನ್ನೋದು ಅಷ್ಟೇ ಸತ್ಯ ಅಂತ ಹೇಳಿದರು. ಇವತ್ತು ಹೇಳ್ತಾ ಇದ್ದಾರೆ ವಿಷ್ಣು ವೇದಾಂಗೇಶು ಚ ಗೀಯತೆ ಅಂತ. ಪರಮಾತ್ಮ ಕೇವಲ ವೇದದಿಂದ ಪ್ರತಿಪಾದ್ಯನಾಗಿಲ್ಲ, ಮತ್ತೇನಾಗಿದ್ದಾನೆ, ವೇದಾಂಗೇಶು ಅಂತ 6 ವೇದದ ಅಂಗಶಾಸ್ತ್ರಗಳು, ಸಪೋರ್ಟಿವ್ ಶಾಸ್ತ್ರಗಳು ಅಂತ ಇದ್ದಾವೆ. ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ ಮತ್ತು ಕಲ್ಪ ಅಂತ 6 ವೇದದ ಅಂಗಶಾಸ್ತ್ರಗಳು. ಈ 6 ಅಂಗಶಾಸ್ತ್ರಗಳನ್ನು ಅಧ್ಯಯನ ಮಾಡಿದಾಗ ವೇದದ ಅರ್ಥ ನಮಗೆ ಸರಿಯಾಗಿ ಆಗಲಿಕ್ಕೆ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ವೇದದ ಅಧ್ಯಯನ ಎಷ್ಟು ಪ್ರಧಾನವೋ ಅಷ್ಟೇ ಪ್ರಧಾನವಾದದ್ದು ವೇದಾಂಗಗಳ ಅಧ್ಯಯನವೂ ಕೂಡ. ಆದರೆ ಇವತ್ತು ನಮ್ಮಲ್ಲಿ ವೇದಾಂಗಗಳ ಅಧ್ಯಯನ ಅಷ್ಟು ನಡೀತಾ ಇಲ್ಲ. ಒಟ್ಟಿನಲ್ಲಿ ವೇದಾಂಗಗಳಿಂದಲೂ ಕೂಡ ಪರಮಾತ್ಮ ಪ್ರತಿಪಾದ್ಯನಾಗಿದ್ದಾನೆ. ಅಂತಹ ಪರಮಾತ್ಮ ನಮಗೆ ಸುಖದಸ್ತಸ್ಯ ಕೇಶವಃ ಅಂತ ವಿಶಿಷ್ಟವಾದಂತಹ ಸುಖವನ್ನು ಕೊಡಲಿ ಅಂತ. ಕೇವಲ ದುಃಖ ಪರಿಹಾರ ಮಾಡೋದು ಮಾತ್ರ ಅಲ್ಲ, ನಮಗೆ ಸುಖವನ್ನು ಕೂಡ ಪರಮಾತ್ಮ ತಂದು ಕೊಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಶಾಂತಿರಸ್ತು ಶಿವಂ ಚಾಸ್ತು ಪ್ರಣಾಶಂ ಯಾಂತು ಚಾ ಸುಖಂ ವಾಸುದೇವ ಶರೀರೋತ್ಥೈ ಕುಶೈ ಸಮ್ಮಾರ್ಜಯಿತ್ಮಯ ಅಂತ ವಿಶಿಷ್ಟವಾಗಿ ಈ ಮಂತ್ರವನ್ನು ಹೇಳ್ತಾ ನೀರಲ್ಲಿ ದರ್ಭೆಯನ್ನು ಅದ್ದಿ ಆ ದರ್ಭೆಯಿಂದಾಗಿ ಆ ನೀರನ್ನು ನಮಗೆ ಪ್ರೋಕ್ಷಣೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆಂತಂದರೆ ವಾಸುದೇವ ಶರೀರೋತ್ಥೈಹಿ ಅಂತ. ದರ್ಭೆಗಳು ಎಂತಹದ್ದು, ದರ್ಭೆಗಳು ಸುಮ್ಮನೆ ಯಾವುದೋ ಒಂದು
ನದಿಯ ದಡದಲ್ಲಿ ಬೆಳೆದಂತಹ ಹುಲ್ಲುಗಳಲ್ಲ, ಅದು ಸಾಕ್ಷಾತ್ ಪರಮಾತ್ಮನಿಂದ, ವರಾಹ ರೂಪಿಯಾದಂತಹ ಪರಮಾತ್ಮನಿಂದ ಹುಟ್ಟಿದಂತಹ ಅದ್ಭುತವಾದಂತಹ ದರ್ಭೆ. ಹಾಗಾಗಿ ಆ ದರ್ಭೆಯಿಂದಾಗಿ ನಾವು ಪ್ರೋಕ್ಷಣೆ ಮಾಡಿಕೊಂಡಾಗ ನಮ್ಮ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗುತ್ತೆ. ಅದರಲ್ಲೂ ಕೂಡ ಈ ಅಪಾಮಾರ್ಜನ ಮಂತ್ರಗಳನ್ನು ಹೇಳ್ತಾ ಪ್ರೋಕ್ಷಣೆ ಮಾಡಿಕೊಂಡಾಗ ಇನ್ನಷ್ಟು ವಿಶಿಷ್ಟವಾದಂತಹ ಫಲ ಸಿಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇವತ್ತು ಯಾವುದೇ ಕಾರ್ಯ ಆಗಲಿ, ಅದು ದೈವ ಕಾರ್ಯ ಆಗಲಿ, ಪಿತೃ ಕಾರ್ಯ ಆಗಲಿ, ಯಜ್ಞ ಯಾಗಾದಿಗಳಾಗಲಿ ಅಥವಾ ಶ್ರಾದ್ದವೇ ಆಗಲಿ, ಅವಶ್ಯವಾಗಿ ದರ್ಭೆ ಎಂಬುದು ಬೇಕೇ ಬೇಕು. ಮೊದಲು ಮಾಡೋದೇನೆ, ಆಚಮನ ಆದ ತಕ್ಷಣ ಪವಿತ್ರ ಧಾರಣೆ, ಕೈಗೆ ಪವಿತ್ರವನ್ನು ಹಾಕ್ಕೊಂಡು ನಾವು ದೇವರ ಪೂಜೆಯನ್ನು, ಯಜ್ಞ ಯಾಗಾದಿಗಳನ್ನು, ಶ್ರಾದ್ದವನ್ನು ಮಾಡ್ತೇವೆ. ಅಲ್ಲಿ ಪವಿತ್ರ ಮಾಡೋದು ಯಾವುದರಿಂದಾಗಿ? ದರ್ಭೆಯಿಂದ. ಪಿತೃ ಕಾರ್ಯಕ್ಕೆ ಆದರೆ 3 ದರ್ಭೆ ಪವಿತ್ರ, ದೇವ ಕಾರ್ಯಕ್ಕೆ ಆದರೆ 4 ದರ್ಭೆ ಪವಿತ್ರ. ಆ ಪವಿತ್ರವನ್ನು ಮಾಡೋದೇ ದರ್ಭೆಯಿಂದ. ಹಾಗಾಗಿ ಎಲ್ಲ ಕಾರ್ಯಗಳಲ್ಲೂ ಕೂಡ ದರ್ಭೆ ಎಂಬುದು ಅತ್ಯಂತ ಅವಶ್ಯಕವಾದದ್ದು ಮತ್ತು ದರ್ಭೆ ಎಂಬುದು ಅತ್ಯಂತ ಪರಿಶುದ್ಧವಾದದ್ದು. ಹಾಗಾಗಿ ಅಂತಹ ದರ್ಭೆಗಳಿಂದಾಗಿ ನಮ್ಮ ದೇಹಕ್ಕೆ ಈ ಮಂತ್ರಗಳನ್ನು ಹೇಳ್ತಾ ಪ್ರೋಕ್ಷಣೆ ಮಾಡಿಕೊಳ್ಳಬೇಕು ಅಂತ. ಇದರಿಂದ ಏನಾಗುತ್ತೆ? ತಥಾಪಿ ಸರ್ವ ದುಃಖಾನಾಂ ಪ್ರಶಮೋ ವಚನಾಧರೇಹೇ ಅಂತ, ಇದು ಪರಮಾತ್ಮನ ಮಾತು. ಎಲ್ಲ ದುಃಖಗಳು ಕೂಡ ನಾಶ ಆಗ್ತವೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಶಾಂತ ಸಮಸ್ತ ದೋಷಾಸ್ತೆ ಗ್ರಹ ಸರ್ವೇ ವಿಷಾಣಿ ಚ ಭೂತಾನಿ ಚ ಪ್ರಶಾಮ್ಯಂತಿ ಸಂಸ್ಮೃತೆ ಮಧುಸೂದನೆ ಅಂತ, ಈ ಎಲ್ಲ ಕಾರ್ಯಗಳನ್ನು ಮಾಡಬೇಕಾದರೂ ಕೂಡ ರುದ್ರದೇವರು ಹೇಳ್ತಾ ಇದ್ದಾರೆ, ಮನಸ್ಸಿನಲ್ಲಿ ಪರಮಾತ್ಮನ ಸ್ಮರಣೆ ನಿರಂತರವಾಗಿ ಇರಬೇಕು ಅಂತ. ಅರ್ಥಾತ್ ಮನಸ್ಸೆಲ್ಲೋ ಇದೆ, ಬಾಯಲ್ಲಿ ಮಾತ್ರ ಮಂತ್ರ ಬರ್ತಾ ಇದೆ ಅಂದರೆ ಅದು ಅಷ್ಟು ಫಲಕಾರಿ ಆಗೋದಿಲ್ಲ, ಅದು ಸುಮ್ಮನೆ ಯಾಂತ್ರಿಕವಾಗಿ ಆಗುತ್ತೆ. ಒಂದು ರೇಡಿಯೋ ಕೂಡ ವಿಷ್ಣು ಸಹಸ್ರನಾಮವನ್ನು ಹೇಳುತ್ತೆ, ನಾವು ಹೇಳ್ತಾ ಇದ್ದೇವೆ. ಎರಡಕ್ಕೂ ವ್ಯತ್ಯಾಸ ಏನು? ಅದರಿಂದಲೂ ಧ್ವನಿ ಬರುತ್ತೆ, ನಮ್ಮಿಂದಲೂ ಧ್ವನಿ ಬರುತ್ತೆ, ನಮಗಿಂತ ಚೆನ್ನಾಗಿ ಸೌಂಡ್ ಮಾಡುತ್ತೆ. ಹಾಗಾದರೆ ರೇಡಿಯೋಕ್ಕೆ ಪುಣ್ಯ ಬರುತ್ತಾ? ಪುಣ್ಯ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಅದಕ್ಕೆ ಮನಸ್ಸು ಅನ್ನೋದಿಲ್ಲ. ಸುಮ್ಮನೆ ಯಾರೋ ಹೇಳಿದ್ದನ್ನು ರೆಕಾರ್ಡ್ ಮಾಡಿ ಅದು ಹೇಳ್ತಾ ಇದೆ ಅಷ್ಟೋ ವಾಪಸ್. ಆದರೆ ಮನುಷ್ಯರಿಗೆ ಹಾಗಲ್ಲ. ಪರಮಾತ್ಮ ಮನುಷ್ಯರಿಗೆ ಮನಸ್ಸನ್ನು ಕೊಟ್ಟಿದ್ದಾರೆ. ಶುದ್ಧವಾದಂಥ ಮನಸ್ಸು ನಮ್ಮದಾಗಬೇಕು. ಯಾವಾಗ ನಮ್ಮ ಮನಸ್ಸು ಶುದ್ಧ ಆಗುತ್ತೆ ಅಂತ ಹೇಳಿದರೆ, ನಿರಂತರವಾಗಿ ಪರಮಾತ್ಮನ ಸ್ಮರಣೆಯನ್ನು ನಾವು ಮನಸ್ಸಿನಲ್ಲಿ ಮಾಡ್ತಾ ಇದ್ದಾಗ ನಮ್ಮ ಮನಸ್ಸು ಶುದ್ಧವಾಗುತ್ತೆ. ಆ ರೀತಿಯಾಗಿ ಶುದ್ಧವಾದಂತಹ ಮನಸ್ಸಿನಿಂದಾಗಿ ಈ ಸ್ತೋತ್ರವನ್ನು ಹೇಳಿದಾಗ ಏನಾಗುತ್ತೆ? ಗ್ರಹ ಸರ್ವೇ ವಿಷಾಣಿಚ ಭೂತಾನ್ಯಚ್ಚ ಪ್ರಶಾಮ್ಯಂತಿ ಅಂತ, ಎಲ್ಲ ರೀತಿಯಾದಂತಹ ದೂಡಗಳು, ದೋಷಗಳೆಲ್ಲವೂ ಕೂಡ ದೂರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರಧಾನವಾಗಿ ಮಂತ್ರವನ್ನು ಹೇಳಬೇಕಾದರೆ ಮನಸ್ಸಿನಲ್ಲಿ ಪರಮಾತ್ಮನ ಸ್ಮರಣೆ ಎಂಬುದು ಇರಬೇಕು ಅಂತ. ಹಾಗಾಗಿ ಮನಸ್ಸೆಲ್ಲೋ ಇಟ್ಟು ಸುಮ್ಮನೆ ಸ್ತೋತ್ರಪಾರಾಯಣ ಮಾಡಿದರೆ ಸುಮ್ಮನೆ ಸ್ವಲ್ಪ ಅಲ್ಪವಾದ ಫಲ ಸಿಗುತ್ತೆ. ಪರಿಪೂರ್ಣವಾದಂಥ ಫಲ ಸಿಗೋದು ಯಾವಾಗತ್ತಂದರೆ ಮನಃಪೂರ್ವಕವಾಗಿ ಪಾರಾಯಣವನ್ನು ಮಾಡಿದಾಗ ಆ ಫಲ ಸಿಗುತ್ತೆ. ಹಾಗಾಗಿ ಮನಸ್ಸನ್ನು ಪರಮಾತ್ಮನಲ್ಲಿ ಇಡುವುದು ಅತ್ಯಂತ ಪ್ರಧಾನವಾದದ್ದು ಅಂತ ಮಹರುದ್ರದೇವರು ಪಾರ್ವತೀದೇವಿಗೆ ಹೇಳ್ತಾ ಇದ್ದಾರೆ. ಮತ್ತೆ ಹೇಳ್ತಾ ಇದ್ದಾರೆ, ಏತೇ ಕುಶಾಹ ವಿಷ್ಣು ಶರೀರ ಸಂಭವಾಹ ಜನಾರ್ದನೋಹಂ ಸ್ವಯಮೇವ ಜಾಗ್ರತಃ ಹತಂ ಮಯ್ಯ ದುಃಖಮಶೇಷಮಸ್ಯ ವೈ ಸ್ವಸ್ಥೋ ಭವತ್ವೇಷ ವಚೋ ಯಥಾ ಹರೇಹೇ ಅಂತ. ಈ ರೀತಿಯಾಗಿ ಆ ಎಲ್ಲ ದರ್ಭೆಗಳು ಕೂಡ ವಿಶೇಷವಾಗಿ ಪರಮಾತ್ಮ ಶರೀರದಿಂದಾಗಿ ಹುಟ್ಟಿದಂತಹ ದರ್ಭೆಗಳು. ಅದರಿಂದಾಗಿ ಅವಶ್ಯವಾಗಿ ಪರಿಮಾರ್ಜನೆಯನ್ನು ಮಾಡಿಕೊಳ್ಳಬೇಕು. ಯದ್ಯದ್ದುರಿತಂ ಕಿಂಚಿತ್ ಕ್ಷಿಪ್ತಂ ತಂ ಲವಣಾಂಭಸಿ ಅಂತ. ಈ ರೀತಿಯಾಗಿ ಮನಸ್ಸನ್ನು ದೇವರಲ್ಲಿ ಇಟ್ಟು ಮತ್ತು ಆ ಶುದ್ಧವಾದಂಥ ದರ್ಭೆಗಳಿಂದಾಗಿ ಯಾರು ಆ ರೀತಿಯಾಗಿ ಮಂತ್ರವನ್ನು ಹೇಳ್ತಾ ಪ್ರೋಕ್ಷಣೆ ಮಾಡಿಕೊಳ್ತಾರೋ ಅವರ ಪಾಪಗಳೆಲ್ಲ ಕೂಡ ಎಲ್ಲಿಗೆ ಹೋಗುತ್ತೆ ಅಂತಂದರೆ ಲವಣಾಂಭಸಿ ಅಂತ, ಸಮುದ್ರಕ್ಕೆ ಪಾಪಗಳೆಲ್ಲ ಹೋಗಿಬಿಡ್ತವೆ. ಅರ್ಥಾತ್ ನಮ್ಮನ್ನು ಬಿಟ್ಟು ಆ ಪಾಪಗಳೆಲ್ಲವೂ ಕೂಡ ದೂರ ಓಡಿ ಹೋಗಿಬಿಡ್ತವೆ. ಹಾಗಾಗಿ ಅವಶ್ಯವಾಗಿ ಇದರ ಚಿಂತನೆಯನ್ನು ಮಾಡಬೇಕು. ಆಮೇಲೆ ಸ್ವಾಸ್ಥ್ಯಮಸ್ತ್ಯ ತದೈವಾಸ್ತು ಋಷಿಕೇಶಸ್ಯ ಕೀರ್ತನಾತ್ ಯದ್ಯತೋತ್ರ ಗತಂ ಪಾಪಂ ತತ್ತು ತತ್ರ ಪ್ರಗಚ್ಚತು ಅಂತ. ಎಲ್ಲ ರೀತಿಯಾದಂತಹ ಪಾಪಗಳು ಕೂಡ ಪರಿಹಾರ ಆಗಲಿ. ಶರೀರದಲ್ಲಿ ಒಳ್ಳೆಯ ಸ್ವಾಸ್ಥ್ಯ ಅಂತಂದರೆ ಗಟ್ಟಿಮುಟ್ಟಾಗಿರುವುದು ಅಂತ. ಆ ರೀತಿಯಾದಂತಹ ಒಂದು ಗಟ್ಟಿಮುಟ್ಟುತನ ನಮ್ಮ ದೇಹದಲ್ಲಿ ಬರಲಿ ಅಂತ ಪ್ರಾರ್ಥನೆ ಮಾಡಬೇಕು ಅಂತೆ. ಆಮೇಲೆ ಏತದ್ರೋಗೇಶು ಪೀಡಾಸು ಜಂತೂನಾಂ ಹಿತಮಿಚ್ಚುಹಿ ವಿಷ್ಣು ಭಕ್ತೈಶ್ಚ ಕರ್ತವ್ಯಂ ಅಪಾಮಾರ್ಜನಕಂ ವ್ರತಂ ಅಂತ. ಇದು ಅಪಾಮಾರ್ಜನ ಕೇವಲ ಒಂದು ಸ್ತೋತ್ರ ಅಲ್ಲ, ಇದೊಂದು ವ್ರತ ಇದ್ದಂತೆ. ವ್ರತ ಹೇಗೆ ನಮ್ಮನ್ನು ನಿರಂತರವಾಗಿ ಕಾಪಾಡುತ್ತೋ ವ್ರತವನ್ನು ನಾವು ಇಷ್ಟು ಶ್ರದ್ಧಾಭಕ್ತಿಯಿಂದ ಮಾಡಬೇಕು.
ಅಷ್ಟೇ ಶ್ರದ್ಧಾಭಕ್ತಿಯಿಂದಾಗಿ ಈ ಮಂತ್ರದ ಪಾರಾಯಣವನ್ನು ಮಾಡಬೇಕು. ಇದು ಯಾರು ಮಾಡಬೇಕು, ಯಾವಾಗ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು ಯಾವುದೋ ಒಂದು ಶಾಂತಿಯನ್ನು ಅಥವಾ ಪಾರಾಯಣ ಮಾಡೋದು ಯಾತಕ್ಕೋಸ್ಕರ ನಮಗೆ ಒಳ್ಳೆಯದಾಗಲಿ ಅಂತ ಪಾರಾಯಣ ಮಾಡ್ತೇವೆ. ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ, ಇನ್ನೊಬ್ಬರಿಗೆ ಕಷ್ಟ ಪರಿಹಾರ ಆಗಲಿ ಅಂತ ಮಾಡೋದು ತುಂಬ ಕಷ್ಟ, ಅಥವಾ ಅದನ್ನು ಮಾಡುವವರು ಕೂಡ ತುಂಬ ವಿರಳ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಯಾರು ಪರಮಾತ್ಮನ ಭಕ್ತರು ಅಂತ ಇದ್ದಾರೋ, ಯಾರು ನಿಜವಾದಂಥ ಪರಮಾತ್ಮನ ಭಕ್ತರೋ ಅವರೆಲ್ಲರೂ ಕೂಡ ಅಪಾಮಾರ್ಜನ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು ಅಂತ. ಯಾತಕ್ಕೋಸ್ಕರ? ಕೇವಲ ನನಗೆ ಒಳ್ಳೆಯದಾಗಲಿ ಅಂತ ಅಷ್ಟೇ ಮಾತ್ರ ಅಲ್ಲ, ಮತ್ತು ಜಂತೂನಾಂ ಹಿತಮಿಚ್ಛುಭಿಃ, ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಬ್ಬ ಮನುಷ್ಯರಿಗೆ, ಪ್ರಾಣಿಗಳಿಗೆ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎನ್ನುವಂತಹ ಉದ್ದೇಶದಿಂದಾಗಿ ನಾವೇನು ಮಾಡಬೇಕು? ಅಪಾಮಾರ್ಜ ಎಂಬಂತಹ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು ಅಂತ ರುದ್ರದೇವರು ತಿಳಿಸ್ತಾ ಇದ್ದಾರೆ. ಇದರಿಂದಾಗಿ ಅನೇನ ಸರ್ವ ದುಃಖಾನಿ ವಿಲಯಮ್ಯಾಂತ ಶೇಷತಃ ಅಂತ, ಇದರಿಂದ ಕೇವಲ ನಮ್ಮ ದುಃಖಗಳು, ನಮ್ಮ ಪಾಪಗಳು ಮಾತ್ರ ಅಲ್ಲ, ಎಲ್ಲ ಜಂತುಗಳ ಪಾಪಗಳು ಕೂಡ ಪರಿಹಾರ ಆಗುತ್ತೆ. ಆ ರೀತಿಯಾಗಿ ಶುದ್ಧವಾದಂತಹ ಮನಸ್ಸಿನಿಂದಾಗಿ ತಾನೇನು ಮಾಡಬೇಕು? ಈ ಮಂತ್ರದ ಪಾರಾಯಣವನ್ನು ಮಾಡಬೇಕು. ಆರ್ದ್ರಂ ಶುಷ್ಕಂ ಲಘು ಸ್ಥೂಲಂ ಬ್ರಹ್ಮಹತ್ಯಾಧಿಕಂ ಚೈತ ಅಂತ ಸಣ್ಣ ಪಾಪಗಳಲ್ಲಿ ಅನೇಕ ವಿಧ ಇದ್ದಾವೆ. ಕೆಲವೊಂದಿಷ್ಟು ಸಣ್ಣ ಪಾಪಗಳು, ಕೆಲವೊಂದು ದೊಡ್ಡ ಪಾಪಗಳು, ಕೆಲವೊಂದು ಬ್ರಹ್ಮಹತ್ಯೆಗೆ ಸಮಾನವಾದ ದೊಡ್ಡ ದೊಡ್ಡ ಪಾಪಗಳಿರ್ತವೆ. ಬ್ರಹ್ಮಹತ್ಯೆ ಅಂತಂದರೆ ಮೇಲ್ನೋಟದ ಅರ್ಥ ಇಷ್ಟೇ, ಅದಕ್ಕೆ ಜ್ಞಾನಿಯ ಹತ್ಯೆ, ಜ್ಞಾನಿಯನ್ನು ಸಂಹಾರ ಮಾಡಿದರೆ ಬರುವಂತಹ ಪಾಪ ಅಂತ ಬ್ರಹ್ಮಹತ್ಯೆ ಶಬ್ದಕ್ಕೆ ಅರ್ಥ. ಆದರೆ ಬ್ರಹ್ಮಹತ್ಯೆ ದೋಷ ಕೇವಲ ಒಬ್ಬ ಜ್ಞಾನಿಯನ್ನು ಸಂಹಾರ ಮಾಡಿದರೆ ಮಾತ್ರ ಬರೋದಲ್ಲ, ಒಬ್ಬ ಜ್ಞಾನಿಗೆ ಮನಸ್ಸಿನಲ್ಲಿ ಬೈಕೊಂಡ್ರೂ ಕೂಡ ನಮಗೆ ಬರುತ್ತೆ, ಬ್ರಹ್ಮಹತ್ಯೆ ದೋಷ ಬರುತ್ತೆ. ಒಬ್ಬ ಜ್ಞಾನಿಯನ್ನು ಮನಸ್ಸಿನಲ್ಲಿ ಬೈಯೋದು, ಅವನಿಗೆ ಕೆಡಕಾಗಲಿ ಕೆಟ್ಟದಾಗಲಿ ಅಂತ ಹೇಳೋದು, ಅಥವಾ ಒಬ್ಬ ಜ್ಞಾನಿಗಳಿಗೆ ಸಾರ್ವಜನಿಕವಾಗಿ ಅಪಮಾನವನ್ನು ಮಾಡೋದು, ಅಥವಾ ಒಬ್ಬರೇ ಇದ್ದಾಗಲೂ ಅಪಮಾನ ಮಾಡೋದು, ಒಟ್ಟಿನಲ್ಲಿ ಒಬ್ಬ ಜ್ಞಾನಿಗಳಿಗೆ ನಾವು ದ್ರೋಹವನ್ನು ಉಂಟು ಮಾಡಿದರೆ ಅದರಿಂದ ಏನಾಗುತ್ತೆ? ಬ್ರಹ್ಮಹತ್ಯೆ ದೋಷ ಎಂಬುದು ಬರುತ್ತೆ. ಯಾಕೆಂತಂದರೆ ಗೀತೆಯಲ್ಲಿ ಪರಮಾತ್ಮನೇ ಹೇಳುವಂತೆ, ನನಗೆ ಅತ್ಯಂತ ಪ್ರೀತಿ ಪಾತ್ರರಾದವರು ಯಾರು ಅಂತಂದರೆ ಜ್ಞಾನಿ ಪ್ರಿಯತಮಃ ಅಂತ ಹೇಳಿದ್ದಾರೆ. ಬೇರೆ ಯಾವ ದೊಡ್ಡ ದೊಡ್ಡ ದಾನಿಗಳು ಅವರ್ಯಾರು ಪ್ರಿಯತಮರಲ್ಲ ಪರಮಾತ್ಮನಿಗೆ ಪ್ರೀತಿಕರರಾದಂಥ ಅಂದರೆ ಜ್ಞಾನಿಗಳು. ಹಾಗಾಗಿ ಜ್ಞಾನಿಗಳಿಗೆ ಅವಮಾನವನ್ನು ಯಾವತ್ತೂ ಕೂಡ ಮಾಡಬಾರದು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ನಶ್ಯಂತಿ ರೋಗಾಹ ದೋಷಾಶ್ಚ ಸಿಂಹಾತ್ ಕ್ಷುದ್ರ ಮೃಗಾಯತ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿ ಇದೆ ಅಂತಂದರೆ, ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದರೆ ಎಲ್ಲ ರೀತಿಯ ಪಾಪಗಳು ಕೂಡ ಓಡಿ ಹೋಗ್ತವೆ ಅಂತೆ. ಹೇಗೆ? ಸಿಂಹಾತ್ ಕ್ಷುದ್ರ ಮೃಗಾಯತ, ಸಿಂಹವನ್ನು ನೋಡಿದರೆ ಈ ನಾಯಿ ನರಿಗಳೆಲ್ಲ ಕೂಡ ಹೇಗೆ ಓಡಿ ಹೋಗಿ ಬಿಡ್ತಾವೋ ಹಾಗೆ ಈ ಒಂದು ಮಂತ್ರದ ಪಾರಾಯಣದಿಂದಾಗಿ ಎಲ್ಲ ರೀತಿಯಾದಂತಹ ದೋಷಗಳು, ಪಾಪಗಳು ಕೂಡ ಓಡಿ ಹೋಗ್ತವೆ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಅನೇಕ ಶಾಸ್ತ್ರಗಳಲ್ಲಿ ಹೇಳುವಂತೆ ಪರಮಾತ್ಮನ ಒಂದೇ ಒಂದು ನಾಮಸ್ಮರಣೆ ಸಾಕು, ಎಲ್ಲ ಪಾಪಗಳು ಕೂಡ ಓಡಿ ಹೋಗಲಿಕ್ಕೆ ಅಂತ ತಿಳಿಸ್ತಾ ಇದ್ದಾರೆ. ನಮ್ಗೆ ಸಹಜ ಸಂದೇಹ ಬರುತ್ತೆ, ನಮ್ಮಲ್ಲಿ ಪಾಪಗಳು ಇರೋದೆಷ್ಟು? 1, 2, ಸಾವಿರಾರು ಲಕ್ಷಾಂತರ ಪಾಪಗಳು, ದೋಷಗಳಿದ್ದಾವೆ. ಅಷ್ಟೆಲ್ಲ ದೋಷಗಳು ಒಂದೇ ಪರಮಾತ್ಮ ನಾಮದಿಂದಾಗಿ ಹೇಗೆ ಪರಿಹಾರ ಆಗಲಿಕ್ಕೆ ಸಾಧ್ಯ ಅಂತ ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಒಂದು ದೊಡ್ಡ ಆಲದ ಮರ ಇರುತ್ತೆ. ಆ ದೊಡ್ಡ ಆಲದ ಮರದಲ್ಲಿ ಸಾವಿರಾರು ಪಕ್ಷಿಗಳು ಕೂತ್ಕೊಂಡ್ಬಿಟ್ಟಿರ್ತವೆ. ಆ ಸಾವಿರಾರು ಪಕ್ಷಿಗಳು ನೋಡಿಸ್ಬೇಕು ನಾವೇನು ಮಾಡಬೇಕು? ಒಂದೇ ಒಂದು ಕಲ್ಲು ಬಿಸಾಕಿದ್ರೆ ಸಾಕೇನಾಗುತ್ತೆ? ಎಲ್ಲ ಪಕ್ಷಿಗಳು ಕೂಡ ಹಾರಿ ಹೋಗಿಬಿಡ್ತವೆ. ಹಾಗೆ ನಮ್ಮ ಒಳಗಡೆ ಇರುವಂತಹ ಪಾಪಗಳೆಂಬಂಥ ಪಕ್ಷಿಗಳು ಕೂಡ ಓಡಿ ಹೋಗಲಿಕ್ಕೆ ಏನು ಬೇಕು? ಕೇವಲ ಒಂದೇ ಒಂದು ಪರಮಾತ್ಮನ ನಾಮಸ್ಮರಣೆಯನ್ನು ಭಕ್ತಿಯಿಂದ ಮಾಡಿದರೆ ಸಾಕು. ಯಾವುದೇ ಕಾರ್ಯ ಮಾಡಲಿ ಅಥವಾ ಯಾವುದೇ ಜಪ ಪಾರಾಯಣ ಏನೇ ಮಾಡಲಿ, ಅದೆಲ್ಲವೂ ಕೂಡ ಫಲ ಕೊಡಬೇಕು ಅಂದರೆ ಪ್ರಧಾನವಾಗಿ ಬೇಕಾದದ್ದು ಭಕ್ತಿ ಎಂಬುದು ಬೇಕು. ಶಾಸ್ತ್ರದಲ್ಲಿ ಹೇಳುವಂತೆ ಅಭಕ್ತ್ಯೋದಾಕೃತಂ ನೈವ ಫಲದಾತೃ ಭವಿಷ್ಯತಿ ಅಂತ ಹೇಳ್ತಾರೆ. ಭಕ್ತಿ ಇಲ್ಲದೆ ಮಾಡಿದಂತಹ ಯಾವುದೇ ಕಾರ್ಯ ಆಗಲಿ ಅದು ಫಲವನ್ನು ಕೊಡಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ನೈವ ಅಂತ ಹೇಳ್ತಾರೆ, ಅಂದರೆ ಅರ್ಥಾತ್ ಇಂಪಾಸಿಬಲ್ ಅಂತ, ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅವಶ್ಯವಾಗಿ ಯಾವುದೇ ಕಾರ್ಯವನ್ನು ಮಾಡಲಿ ಅದು ಭಕ್ತಿಯಿಂದಾಗಿ ಮಾಡಬೇಕು. ಆ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ? ಸಿಂಹಾತ್ ಕ್ಷುದ್ರ ಯಥಾ ಅಂತ, ಸಿಂಹವನ್ನು ಕಂಡರೆ ನಾಯಿ ನರಿಗಳು ಓಡಿ ಹೋಗುವಂತೆ ಈ ಮಂತ್ರದ ಪ್ರಭಾವದಿಂದಾಗಿ ಎಲ್ಲ ಪಾಪಗಳು ಕೂಡ ನಮ್ಮಿಂದ ದೂರವಾಗಿ ಹೋಗ್ತವೆ ಅಂತ ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಗ್ರಹಭೂತ ಪಿಶಾಚಾರಿ ಶ್ರವಣಾದೇವ ನಶ್ಯತಿ ಅಂತ ಇದು ಹೇಳುವುದಾಯಿತು.
ಈ ಮಂತ್ರವನ್ನು ಕೇಳೋದ್ರಿಂದ ಏನಾಗುತ್ತೆ ಅಂತಂದರೆ ಗ್ರಹಭೂತ ಪಿಶಾಚಾರಿ ಶ್ರವಣಾದೇವ ನಶ್ಯತಿ ಅಂತ ಈ ಮಂತ್ರದ ಶ್ರವಣದಿಂದಾಗಿ ಎಲ್ಲ ರೀತಿಯಾದಂಥ ದುಷ್ಟಭೂತ ಪಿಶಾಚಿ ಭಯಗಳು ಎಲ್ಲವೂ ಕೂಡ ಪರಿಹಾರ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಇಂತಹ ಅಪಾಮಾರ್ಜನ ಸಂಸ್ಕಾರವನ್ನು ಒಂದು ತನಗೂ ಮಾಡಿಕೊಳ್ಳಬೇಕು. ಅದೇ ರೀತಿಯಾಗಿ ಇನ್ನೊಬ್ಬರು ಯಾರಾದರೂ ಕೂಡ ನನಗೆ ಒಂದಿಷ್ಟು ತಪ್ಪು ಮಾಡಿದ್ದೇನೆ, ಅಪಾಮಾರ್ಜನ ಸ್ತೋತ್ರ ಪಾರಾಯಣ ಮಾಡಿ ನನಗೋಸ್ಕರ ಅಂತ ಹೇಳಿದರೂ ಕೂಡ ಅವಶ್ಯವಾಗಿ ಅಪಾಮಾರ್ಜನ ವಿಧಾನವನ್ನು ಮಾಡಬೇಕು. ಆದರೆ ದ್ರವ್ಯಾರ್ಥಂ ಲೋಭಪರಮೈಹಿ ನ ಕರ್ತವ್ಯಂ ಕದಾಚನ. ಯಾತಕ್ಕೋಸ್ಕರ ಈ ಅಪಾಮಾರ್ಜನ ಸಂಸ್ಕಾರ ಮಾಡಬೇಕು ಅಂತಂದರೆ ಆ ವ್ಯಕ್ತಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಮಾಡಬೇಕಂತೆ, ಹೊರತು ದ್ರವ್ಯಾರ್ಥ ಅವನೇನೋ ದುಡ್ಡು ಕೊಡ್ತಾನೆ ದಕ್ಷಿಣೆ ಕೊಡ್ತಾನೆ ಅನ್ನುವಂಥ ಹಣದ ಆಸೆಯಿಂದಾಗಿ ಸರ್ವಥಾ ಈ ಒಂದು ಸಂಸ್ಕಾರವನ್ನು ಮಾಡಬಾರದು, ಅಪಾಮಾರ್ಜನ ಸಂಸ್ಕಾರವನ್ನು. ಅದೇ ರೀತಿಯಾಗಿ ಕೃತೆ ಅಪಾಮಾರ್ಜನ ಕಿಂಚಿತ್ ನಗ್ರಾಚ್ಯಂ ಹಿತಕಾಮ್ಯಯ ಅಂತ. ಸರಿ ಮಾಡೋದು ಬೇಡ, ಮಾಡಿದ್ಮೇಲೆ ಹೇಗಾದ್ರೂ ಒಂದು ದುಡ್ಡು ಕೊಡ್ತಾ ಇದಲ್ವ ಅಂತಂದರೆ ಅಪಾಮಾರ್ಜನ ವಿಧಾನವನ್ನು ಮಾಡಿದ ಮೇಲೆ ಮಾಡಿಸಿಕೊಂಡಂಥ ವ್ಯಕ್ತಿಯಿಂದಾಗಿ ₹1 ಕೂಡ ಹಣವನ್ನು ನಾವು ಸ್ವೀಕಾರ ಮಾಡಬಾರ್ದು ಅಂತೆ. ಇದು ಅತ್ಯಂತ ಶ್ರೇಷ್ಠವಾದಂತಹ ವ್ರತ. ಹಾಗಾಗಿ ಹಣದ ಆಸೆಯನ್ನು ನಾವು ಸರ್ವಥಾ ಮಾಡಬಾರ್ದು. ನಾವು ಆಸೆ ಮಾಡದೇ ಹೋದ ಕೊಟ್ಟರೆ ಕೂಡ ಅದನ್ನು ಸ್ವೀಕಾರ ಮಾಡಬಾರದು. ಇದು ಅತ್ಯಂತ ಶ್ರೇಷ್ಠವಾದಂಥ ವಿಧಾನ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹಣದ ಆಸೆಯಿಂದಾಗಿ ನಾವು ಸರ್ವಥಾ ಅಪಾಮಾರ್ಜನ ಸಂಸ್ಕಾರವನ್ನು ಮಾಡಬಾರದು. ನಿರಪೇಕ್ಷೈ ಪ್ರಕರ್ತವ್ಯಂ ಆದಿಮಧ್ಯಾಂತಬೋಧಕೈ ವಿಷ್ಣುಭಕ್ತೈ ಸದಾ ಶಾಂತೈ ಅನ್ಯಥಾ ಸಿದ್ಧಿದಂ ಭವೇತ್ ಅಂತ ಯಾವುದೇ ರೀತಿಯಾದಂಥ ಅಪೇಕ್ಷೆ ಇಟ್ಟುಕೊಳ್ಳದೇನೆ ನಾವು ಬಂದಂತಹ ಎಲ್ಲ ಭಗವದ್ಭಕ್ತರಿಗೂ ಕೂಡ ಈ ಒಂದು ಅಪಾಮಾರ್ಜನ ವ್ರತವನ್ನು ಮಾಡಬೇಕು. ಅದೇ ರೀತಿಯಾಗಿ ವಿಶಿಷ್ಟವಾಗಿ ಇದನ್ನು ಮಾಡಿಕೊಂಡಾಗ ಏನಾಗುತ್ತೆ, ನಮಗೆ ಸಿದ್ಧಿ ಎಂಬುದಾಗುತ್ತೆ. ಪ್ರಧಾನವಾಗಿ ಉಪದೇಶ ಎನ್ನುವುದು ಬೇಕು ಅಂತ. ಯಾವುದೇ ಮಂತ್ರಗಳಾಗಲಿ ನಾವು ಗುರುಗಳಿಂದಾಗಿ ಹಿರಿಯರಿಂದಾಗಿ ಉಪದೇಶ ಮಾಡಿಸಿಕೊಂಡು ನಾವು ಅದನ್ನು ಪಾರಾಯಣ ಮಾಡಿದಾಗ ನಮಗೆ ಫಲವನ್ನು ಕೊಡುತ್ತೆ. ಉಪದೇಶ ಮಾಡದೆ ಸುಮ್ಮನೆ ಹಾಗೇ ನಮಗೇನೋ ಸಂಸ್ಕೃತ ಬರುತ್ತೆ ಓದಲಿಕ್ಕೆ ಬರುತ್ತೆ ಅಂತ ಪಾರಾಯಣ ಮಾಡಿಬಿಟ್ರೆ ಅದು ಫಲವನ್ನು ಕೊಡೋದಿಲ್ಲ. ಹಾಗಾಗಿ ಇಲ್ಲಿ ಅವಶ್ಯವಾಗಿ ಉಪದೇಶ ಎಂಬುದು ಮಾಡಿಸಿಕೊಳ್ಳಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅನ್ಯಥಾ ಅಸಿದ್ಧಿದಂ ಭವೇತ್. ಉಪದೇಶ ಮಾಡಿಸಿಕೊಳ್ಳದೆ ಹಾಗೆ ಇದನ್ನು ಓದಿಬಿಟ್ಟರೆ ಪಾರಾಯಣ ಮಾಡಿದರೆ ಏನಾಗುತ್ತೆ, ಇದು ನಮಗೆ ಸಿದ್ಧಿಯನ್ನು ತಂದುಕೊಡೋದಿಲ್ಲ. ಹಾಗೆ ಅತುಲೇಯಂ ನೃಣಾಸಿದ್ಧಿರಿದಂ ಪ್ರಕ್ಷಾಪರ ನೃಣಾಂ ಭೇಷಜಂ ಪರಮಂ ಹೇತತ್ ವಿಷ್ಣೋರೆದ್ದ ಅಪಾಮಾರ್ಜನಂ ಅಂತ ಅತ್ಯಂತ ಉತ್ತಮವಾದಂಥ ಔಷಧಿ ಇದು. ಹೇಗೆ ಔಷಧಿಯನ್ನು ತೆಗೆದುಕೊಂಡ್ರೆ ಏನಾಗುತ್ತೆ, ನಮ್ಮ ರೋಗ ಪರಿಹಾರ ಆಗುತ್ತೆ. ಅದೇ ರೀತಿಯಾಗಿ ಈ ಒಂದು ಪಾರಾಯಣವನ್ನು ಮಾಡಿದಾಗಲೂ ಕೂಡ ನಮ್ಮ ಎಲ್ಲ ರೀತಿಯಾದಂತಹ ಪಾಪಗಳು ಕೂಡ ಪರಿಹಾರ ಆಗ್ತವೆ ಅಂತ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಹೇಳಿ ಇದನ್ನು ಯಾರು ಉಪದೇಶ ಮಾಡಿದ್ದು ಅಂತ ತಿಳಿಸ್ತಾ ಇದ್ದಾರೆ. ಉಕ್ತಂ ಹಿ ಬ್ರಹ್ಮಣ ಪೂರ್ವಂ ಪುಲಸ್ತ್ಯಾಯ ಸುತಾಯ ವೈ ಏತತ್ ಪುಲಸ್ತ್ಯ ಮುನಿನ ದಾಲಭ್ಯಾಯೋದಿತಂ ಸ್ವಯಂ ಅಂತ ಇದನ್ನು ಸಾಕ್ಷಾತ್ ಪರಮಾತ್ಮನ ಮಗನಾದಂತಹ ಚತುರ್ಮುಖ ಬ್ರಹ್ಮದೇವರು, ಜೀವೋತ್ತಮರಾದಂಥ ಚತುರ್ಮುಖ ಬ್ರಹ್ಮದೇವರು ಈ ಒಂದು ಮಂತ್ರವನ್ನು ಅಪಾಮಾರ್ಜನ ಮಂತ್ರವನ್ನು ಪುಲಸ್ತ್ಯ ಎನ್ನುವಂಥ ಋಷಿಗಳಿಗೆ ಮೊದಲು ಉಪದೇಶ ಮಾಡಿದ್ದು. ಅದಾದ ಮೇಲೆ ಪುಲಸ್ತ್ಯ ಮುನಿನ ದಾಲಭ್ಯಾಯ, ನಾವು ಮೊದಲನೇ ದಿವಸ ಕೇಳಿದಂತೆ ಪುಲಸ್ತ್ಯ ಋಷಿಗಳು ಇದನ್ನು ದಾಲ್ಭ್ಯ ಎನ್ನುವಂತಹ ಋಷಿಗಳಿಗೆ ಉಪದೇಶವನ್ನು ಮಾಡ್ತಾರೆ. ಸರಿ, ದಾಲಭ್ಯ ಋಷಿಗಳಿಗೆ ಪುಲಸ್ತ್ಯ ಋಷಿಗಳು ಇದನ್ನು ಯಾಕೆ ಉಪದೇಶ ಮಾಡಿದರು ಅಂತ. ದಾಲ್ಭ್ಯ ಋಷಿಗಳು ದೊಡ್ಡ ಜ್ಞಾನಿಗಳು, ಅವರಿಂದ ತಪ್ಪುಗಳು ನಡೆಯುವಂಥ ಸಾಧ್ಯತೆಗಳು ಕಡಿಮೆ ಇರ್ತವೆ. ಹಾಗಾಗಿ ಇದನ್ನು ಯಾಕೆ ಅವರಿಗೆ ಉಪದೇಶ ಮಾಡಿದರು ಅಂತಂದರೆ ಸರ್ವಭೂತ ಹಿತಾರ್ಥಾಯ ಅಂತ. ಅಂದರೆ ಉದ್ದೇಶ ಏನು, ಎಲ್ಲ ಪ್ರಾಣಿಗಳಿಗೂ ಒಳ್ಳೆಯದಾಗಬೇಕು. ಹಾಗಾಗಿ ಈ ಒಂದು ಮಂತ್ರ ಜಗತ್ತಿಗೆ ಗೊತ್ತಾಗಬೇಕೆನ್ನುವ ಉದ್ದೇಶದಿಂದಾಗಿ ದಾಲಭ್ಯ ಋಷಿಗಳಿಗೆ ವಿಶಿಷ್ಟವಾಗಿ ಇದನ್ನು ಉಪದೇಶವನ್ನು ಮಾಡ್ತಾ ಇದ್ದಾರೆ ಯಾವ ಪುಲಸ್ತ್ಯ ಋಷಿಗಳು. ಆ ಮೂಲಕ ಇದೇನು ಬಂತು, ಜಗತ್ತಿನಲ್ಲಿ ಎಲ್ಲ ಕಡೆಯೂ ಕೂಡ ಒಂದು ಪ್ರಸಾರವಾಯಿತು ಅಂತ ತಿಳಿಸ್ತಾ ಇದ್ದಾರೆ. ಇಷ್ಟು ರೀತಿಯಾಗಿ ಈ ಒಂದು ಅಪಾಮಾರ್ಜನ ಸ್ತೋತ್ರದ ಮಹತ್ವ ಏನು, ಇದರ ಋಷಿಗಳು ಯಾರು, ಇದರ ಛಂದಸ್ಸೇನು, ಇದರ ದೇವತೆ ಯಾರು, ಮತ್ತು ಪ್ರಧಾನವಾಗಿ ಅಂಗನ್ಯಾಸ, ಒಂದೊಂದು ಅಂಗಾಂಗಗಳಲ್ಲಿ ಪರಮಾತ್ಮನ ಒಂದೊಂದು ರೂಪಗಳನ್ನು ನ್ಯಾಸ ಮಾಡಿಕೊಳ್ಬೇಕು ಅಂತ ಮಹರುದ್ರ ದೇವರು ಪಾರ್ವತಿಗೆ ಉಪದೇಶ ಮಾಡ್ತಾರೆ. ಇದನ್ನು ಗಮನಿಸಿದಾಗ ಇಲ್ಲಿ ವಿಶಿಷ್ಟವಾಗಿ ಕೇಶವಾದಿ ಚತುರ್ವಿಂಶತಿ ರೂಪಗಳು, ಅರ್ಥಾತ್ ಕೇಶವ ನಾರಾಯಣ ಮುಂತಾದಂಥ 24 ರೂಪಗಳು,
ಅದೇ ರೀತಿಯಾಗಿ ಮತ್ಸ್ಯ ಕೂರ್ಮ ವರಾಹ ಎನ್ನುವಂತಹ 10 ರೂಪಗಳು ಮತ್ತು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಮತ್ತು ನಾರಾಯಣ ಎನ್ನುವಂತಹ ಪಂಚರೂಪಗಳು ಇಲ್ಲಿ ಪ್ರತಿಪಾದ್ಯವಾಗಿವೆ. ಅರ್ಥಾತ್ ನಾವು ಇವತ್ತು ಏನು ಆರ್ಡರ್ನಲ್ಲಿ ಹೇಳ್ತೀವಿ, ಅರ್ಥಾತ್ ಮತ್ಸ್ಯ ಕೂರ್ಮ ವರಾಹ ಅಂತ ಆ ಆರ್ಡರ್ನಲ್ಲಿ ಇಲ್ಲಿ ಹೇಳದೆ ಹೋದರೂ ಕೂಡ ಒಟ್ಟಿನಲ್ಲಿ 10 ರೂಪಗಳ ಚಿಂತನೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಕೇಶವಾದಿ 24 ರೂಪಗಳ ಚಿಂತನೆಯನ್ನು ಕೂಡ ಇಲ್ಲಿ ವಿಶೇಷವಾಗಿ ನಮಗೆ ತಿಳಿಸಿದ್ದಾರೆ. ಹೀಗೆ ನ್ಯಾಸದ ಕರ್ಮವನ್ನು, ಅದೇ ರೀತಿಯಾಗಿ ಯಾವ ಯಾವ ಪರಮಾತ್ಮನ ರೂಪವನ್ನು ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಅಂತ ಎಲ್ಲ ರೀತಿಯಾದಂತಹ ಒಂದು ಸಂಪೂರ್ಣವಾದಂತಹ ಒಂದು ಸ್ತೋತ್ರದ ಉಪದೇಶವನ್ನು ಮಹರುದ್ರ ದೇವರು ಪಾರ್ವತೀ ದೇವಿಗೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿ ಕೊನೆಗೆ ಹೇಳ್ತಾರೆ, ತವಾಗ್ರೇ ಕಥಿತಂ ದೇವಿ ಯಥೋ ಭಕ್ತಾಸಿ ಮೇ ಸದಾ ಶುತ್ವಾದು ಸರ್ವಂ ಭಕ್ತ್ಯಾಚ ರೋಗಾನ್ ದೋಷಾನ್ ವ್ಯಪೋಹತಿ ಅಂತ ಪಾರ್ವತೀ ದೇವಿಯೇ ನಾನು ನಿನಗೆ ಉಪದೇಶ ಮಾಡಿದ್ದೇನೆ. ಇದನ್ನು ಯಾಕೆ ಮಾಡಿದ್ದೀನಿ ನಿನಗೆ ಉಪದೇಶ ಅಂತಂದರೆ, ಭಕ್ತಾಸಿ ಮೇ ಸದಾ ಅಂತ, ನೀನು ನನ್ನ ಭಕ್ತಳು, ಹಾಗಾಗಿ ನಾನು ನಿನಗೆ ಇದನ್ನು ಉಪದೇಶ ಮಾಡಿದ್ದೇನೆ. ಬೇರೆ ನಾನು ಇದನ್ನು ಉಪದೇಶ ಮಾಡ್ತಾ ಇರಲಿಲ್ಲ, ಇದನ್ನು ನಿನಗೆ ಉಪದೇಶ ಮಾಡಿದ್ದೇನೆ. ಇದನ್ನು ನೀನು ಭಕ್ತಿಯಿಂದ ಹೇಳಬೇಕು ಮತ್ತು ಕೇಳಬೇಕು. ಇದರಿಂದ ಏನಾಗುತ್ತೆ, ಎಲ್ಲ ರೀತಿಯಾದಂತಹ ರೋಗಗಳನ್ನು ಮತ್ತು ದೋಷಗಳನ್ನು ಈ ಒಂದು ಅಪಾಮಾರ್ಜನ ಸ್ತೋತ್ರ ಎಂಬುದು ಪರಿಹಾರ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಯೂ ಕೂಡ ರುದ್ರದೇವರು ಹೇಳುವುದೇನು, ಭಕ್ತ್ಯಾ ಶುತ್ವಾ ಸುತಂ ಸರ್ವಂ ಅಂತ, ಕೇಳುವವರಿಗೂ ಭಕ್ತಿ ಇರಬೇಕು, ಹೇಳುವವರಿಗೂ ಭಕ್ತಿ ಇರಬೇಕು. ಒಟ್ಟಿನಲ್ಲಿ ಎಲ್ಲರಿಗೂ ಭಕ್ತಿಯಿಂದ ಇದ್ದಾಗ, ಇದರಲ್ಲಿ ನಾವು ಪ್ರವೃತ್ತಿಯನ್ನು ಮಾಡಿದಾಗ ಅದೇನಾಗುತ್ತೆ, ನಮಗೆ ಫಲವನ್ನು ಕೊಡುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ವಿಶೇಷವಾಗಿ ಉಪನಿಷತ್ತು ಕೂಡ ಹೇಳುವಂತೆ, ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ, ನಾವು ಮಾಡುವಂತಹ ಜಪ, ಹೋಮ, ಪಾರಾಯಣ, ಪೂಜೆ, ಸಂಧ್ಯಾ ವಂದನೆ ಏನೇ ಆಗಲಿ ಅದು ಯಾವಾಗ ಫಲ ಕೊಡುತ್ತೆ ಅಂತ ಹೇಳಿದರೆ, ಅದರ ಜೊತೆಗೆ ಒಟ್ಟು 3 ಅಂಶಗಳು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಯದೇವ ವಿದ್ಯೆಯ ಅಂತ, ವಿದ್ಯೆ ಇರಬೇಕು. ವಿದ್ಯೆ ಅಂತಂದರೆ ನಾವು ಮಾಡ್ತಾ ಇರುವಂತಹ ಸಂಧ್ಯಾ ವಂದನೆ ಮಾಡ್ತಾ ಇದ್ದೀವಿ. ಸಂಧ್ಯಾ ವಂದನೆಯಲ್ಲಿ ಅನೇಕ ರೀತಿಯಾದ ಮಂತ್ರಗಳು ಬರ್ತವೆ. ಆಪ ಇಷ್ಟಮಯೋ ಭುವ ಅಂತ ಮಂತ್ರಗಳು ಬರ್ತವೆ, ಗಾಯತ್ರಿ ಮಂತ್ರ ಬರುತ್ತೆ, ಆಮೇಲೆ ಬ್ರಹ್ಮ ಹತ್ಯೆ ಶಿರಸ್ಕಂಚ ಅಂತ ಮಂತ್ರ ಬರುತ್ತೆ. ಆ ಎಲ್ಲ ಮಂತ್ರಗಳಿಗೂ ಕೂಡ ಏನು ಅರ್ಥ ಅಂತ ತಿಳ್ಕೊಳ್ಬೇಕು ಅಂತೆ. ವೇದದ ಮಂತ್ರಗಳ ಅರ್ಥವನ್ನು ತಿಳಿದುಕೊಂಡು ನಾವು ಅದನ್ನು ಪಾರಾಯಣ ಮಾಡಿದಾಗ, ಜಪ ಮಾಡಿದಾಗ ಅದು ವಿಶಿಷ್ಟವಾದ ಫಲವನ್ನು ಕೊಡುತ್ತೆ. ಹಾಗಾಗಿ ವಿದ್ಯೆ ಎಂಬುದು ಬೇಕು ಅಂತ. ಎರಡನೆಯದು ಶ್ರದ್ಧೆ ಇರಬೇಕು ಅಂತ. ಬರೀ ಗೊತ್ತಿದ್ರೆ ಸಾಕಾಗೋದಿಲ್ಲ, ಮತ್ತೇನಿಡಬೇಕು, ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರಬೇಕು, ಶ್ರದ್ಧೆ ಎಂಬುದು ಇರಬೇಕು. ಹಾಗಾಗಿ ಶ್ರದ್ಧೆ ಎಂಬುದು ಅವಶ್ಯ. ಅದಾದ ಮೇಲೆ ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ಅಂತ, ಉಪನಿಷತ್ತು ಅನ್ನೋದು ಇರಬೇಕು ಅಂತ ಹೇಳ್ತಾರೆ. ಉಪನಿಷತ್ತು ಅಂತಂದರೆ ಇದು ನನಗೆ ವಿಹಿತವಾದದ್ದು, ನಾನು ಇದನ್ನು ಮಾಡಿದರೆ ನನಗೊಂದು ಫಲ ಸಿಗುತ್ತೆ ಎನ್ನುವಂತಹ ಒಂದು ಆಸ್ತಿಕ್ಯ ಬುದ್ಧಿ. ಈ 3 ಇದ್ದಾಗ ಏನಾಗುತ್ತೆ, ಆ ಮಂತ್ರ ನಮಗೆ ವಿಶಿಷ್ಟವಾಗಿ ಫಲವನ್ನು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವು ಯಾವುದೇ ಮಂತ್ರದ ಪಾರಾಯಣ ಮಾಡಲಿ ಅಥವಾ ಒಂದು ಹಾಡು ಹಾಡಲಿ, ಕೆಲವೊಮ್ಮೆ ನಾವು ಯಾವುದೋ ಒಂದು ಹಾಡನ್ನು ಹಾಡ್ತಾ ಇರ್ತೇವೆ. ಅದು ಪುರಂದರದಾಸರ ಪದ್ಯವೇ ಆಗಲಿ, ವಿಜಯದಾಸರ ಸುಳಾದಿ ಆಗಲಿ, ಯಾವುದೇ ಆಗಲಿ. ಆದರೆ ಏನಾಗುತ್ತೆ, ಕೆಲವೊಂದು ಸಲ ನಮಗೆ ಅದರಲ್ಲಿ ಬರುವಂತಹ ಪದಗಳ ಅರ್ಥವೇ ಗೊತ್ತಿರೋದಿಲ್ಲ. ಸುಮ್ಮನೆ ಮೇಲೋಟಕ್ಕೆ ಏನೋ ಅರ್ಥ ಆಗುತ್ತೆ, ಆದರೆ ಅದರ ಸರಿಯಾದಂಥ ಅರ್ಥ ನಮಗೆ ಆಗೋದಿಲ್ಲ. ಆ ರೀತಿಯಾಗಿ ಹೇಳಿದರೆ ಪುಣ್ಯ ಬರಲ್ಲ ಅಂತಲ್ಲ, ಆದರೆ ಆ ಹಾಡನ್ನು ಹಾಡಿದರೆ ಎಷ್ಟು ಪುಣ್ಯ ಬರಬೇಕು ಅಷ್ಟು ಪರಿಪೂರ್ಣವಾದಂಥ ಪುಣ್ಯ ಬರೋದು ಯಾವಾಗ, ಅದರ ಅರ್ಥವನ್ನು ತಿಳಿದುಕೊಂಡು ನಾವು ಹಾಡಿದಾಗ. ಹೀಗೆ ಮಂತ್ರಗಳೇ ಆಗಲಿ, ಹಾಡುಗಳೇ ಆಗಲಿ, ಅಥವಾ ಪರಮಾತ್ಮನೇ ನಾಮವೇ ಆಗಲಿ, ಎಲ್ಲವೂ ಕೂಡ ಅದರ ಅರ್ಥವನ್ನು ತಿಳಿದುಕೊಂಡು ನಾವು ಪಾರಾಯಣ ಮಾಡಿದಾಗ, ಹೇಳಿದಾಗ ವಿಶಿಷ್ಟವಾದಂಥ ಫಲವನ್ನು ಕೊಡುತ್ತೆ. ಹಾಗಾಗಿ ಭಕ್ತಿಯಿಂದಾಗಿ ಅದರ ಅರ್ಥವನ್ನು ತಿಳಿದುಕೊಂಡು ಇದನ್ನು ಪಾರಾಯಣ ಮಾಡಿದಾಗ, ಅಪಮಾರ್ಜನ ಸ್ತೋತ್ರವನ್ನು ಪಾರಾಯಣ ಮಾಡಿದಾಗ ನಮಗೆ ವಿಶಿಷ್ಟವಾದಂತಹ ಫಲ ಸಿಗುತ್ತೆ ಎಂಬುದಾಗಿ ಮಹರುದ್ರ ದೇವರು ಆ ಒಂದು ಪಾರ್ವತೀ ದೇವಿ ಒಂದು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಇಷ್ಟಾದ ಮೇಲೆ ಇದರ ಫಲಶ್ರುತಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಯಾವತ್ತೂ ಕೂಡ ನಾವು ಯಾವುದೇ ಒಂದು ಸತ್ಕರ್ಮ ಮಾಡಬೇಕಾದ್ರೆ ಸಹಜವಾಗಿ ಏನು ಮಾಡಿದ್ರೆ ಇದಕ್ಕೆ ಫಲ ಏನು ಅಂತ ಕೇಳ್ತೇವೆ. ವಾಸ್ತವಿಕವಾಗಿ ನಿಷ್ಕಾಮ ಕರ್ಮವೇನೇ ಅತ್ಯಂತ ಶ್ರೇಷ್ಠವಾದದ್ದು. ಯಾವುದೇ ಒಂದು ಫಲವನ್ನು ಅಪೇಕ್ಷೆ ಮಾಡದೇನೆ ಸತ್ಕರ್ಮಗಳನ್ನು ಮಾಡುವುದೇ ನಿಜವಾದಂತಹ ಒಬ್ಬ ಜ್ಞಾನಿಯ ಲಕ್ಷಣ, ಒಬ್ಬ ಭಗವಂತನ ಭಕ್ತನ ಲಕ್ಷಣ. ಆದರೆ ಆ ರೀತಿಯಾಗಿ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಮನಸ್ಸು ಬರೋದಿಲ್ಲ. ಸಹಜವಾಗಿ ಯಾರೇ ಆಗಲಿ ಇದನ್ನು ಪಾರಾಯಣ ಮಾಡಿ ನನಗೇನು ಸಿಗುತ್ತೆ ಅಂತ ಪ್ರಶ್ನೆ ಮಾಡ್ತಾರೆ. ಮೊದಲು ಈ ಅಪಮಾರ್ಜನ ಸ್ತೋತ್ರ ಪಾರಾಯಣ ಮಾಡಿದರೆ, ಈ ಸಂಧ್ಯಾ ವಂದನೆ ಮಾಡಿದರೆ, ದೇವರ ಪೂಜೆ ಮಾಡಿದರೆ, ವಿಷ್ಣು ಸಹಸ್ರ ಪಾರಾಯಣ ಮಾಡಿದರೆ ನನಗೇ ಫಲ ಸಿಗುತ್ತೆ ಅಂತ ಪ್ರತಿಯೊಬ್ಬರು ಕೂಡ ಅಪೇಕ್ಷೆ ಪಟ್ಟೇ ಪಡ್ತಾರೆ. ಹಾಗಾಗಿ
ಒಂದು ಫಲಶ್ರುತಿ ಅಂತ ಹೇಳ್ತಾ ಇದ್ದಾರೆ. ಏನು ಫಲಶ್ರುತಿ ಇದಕ್ಕೆ ಅಂತಂದರೆ ಮಹರುದ್ರದೇವರು ಹೇಳ್ತಾ ಇದ್ದಾರೆ, ಅಪಾಮಾರ್ಜನಕಂ ದಿವ್ಯಂ ಪರಮಾದ್ಭುತಮೇವ ಚ ಪಠಿತವ್ಯಂ ವಿಶೇಷೇಣ ಪುತ್ರ ಕಾಮಾರ್ಥ ಸಿದ್ಧಯೇ ಅಂತ. ಅಪಾಮಾರ್ಜನ ಸ್ತೋತ್ರ ಇದು ದಿವ್ಯವಾದಂತಹ ಸ್ತೋತ್ರ ಮತ್ತು ಪರಮ ಅದ್ಭುತವಾದಂತಹ ಸ್ತೋತ್ರ. ಹಾಗಾಗಿ ಇಂತಹ ಸ್ತೋತ್ರಗಳನ್ನು ವಿಶೇಷವಾಗಿ ಪಾರಾಯಣ ಮಾಡಿದಾಗ ಏನಾಗುತ್ತೆ, ಪುತ್ರ ಕಾಮಾರ್ಥ ಸಿದ್ಧಯೇ ಅಂತ ವಿಶೇಷವಾಗಿ ಸಂತಾನ ಆಗದೇ ಇರುವಂಥ ವ್ಯಕ್ತಿಗಳಿಗೆ ಸತ್ಸಂತಾನದ ಭಾಗ್ಯವನ್ನು ಕೂಡ ಈ ಅಪಾಮಾರ್ಜನ ಸ್ತೋತ್ರ ತಂದುಕೊಡುತ್ತೆ. ಹಾಗಾಗಿ ಇದರ ಪಾರಾಯಣವನ್ನು ನಿರಂತರವಾಗಿ ಮಾಡ್ತಾ ಇರಬೇಕು. ಮತ್ತು ಏತತ್ ಸ್ತೋತ್ರಂ ಪಠೇತ್ ಪ್ರಾಜ್ಞಃ ಸರ್ವಕಾಮಾರ್ಥ ಸಿದ್ಧಯೇ ಏಕಕಾಲಂ ದ್ವಿಕಾಲಮ್ಮ ಪಠಂತಿ ಯೇ ದ್ವಿಜಾತಯ ಅಂತ ನಿರಂತರವಾಗಿ ಈ ಸ್ತೋತ್ರವನ್ನು ಜ್ಞಾನಿಗಳಾದಂಥವರು ಪಾರಾಯಣ ಮಾಡ್ತಾ ಇರಬೇಕು. ಪ್ರತಿನಿತ್ಯ 2 ಸಲ ಪಾರಾಯಣ ಮಾಡಿದರೆ ವಿಶಿಷ್ಟವಾದ ಪುಣ್ಯ ಇದೆ. ಕನಿಷ್ಠ 1 ಹೊತ್ತಾದರೂ ಕೂಡ ಏಕಕಾಲಂ ದ್ವಿಕಾಲಮ್ಮ 2 ಹೊತ್ತಾಗಲಿ ಅಥವಾ 1 ಹೊತ್ತಾಗಲಿ ಇದರ ಪಾರಾಯಣವನ್ನು ಮಾಡಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ, ಆಯುಶ್ಚ ಶೀರ್ಬಲಂ ತೇಷಾಂ ವೃದ್ಧಿಂ ಯಾಂತಿ ದಿನೇ ದಿನೇ ಅಂತ ಅವನ ಆಯಸ್ಸು ಕೂಡ ಅಭಿವೃದ್ಧಿಯಾಗುತ್ತೆ. ಅದೇ ರೀತಿ ಸಂಪತ್ತು ಅಭಿವೃದ್ಧಿಯಾಗುತ್ತೆ ಮತ್ತು ಪರಾಕ್ರಮ ಅದು ಅಭಿವೃದ್ಧಿ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಅವಶ್ಯವಾಗಿ ಈ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು. ಇನ್ನು ಬ್ರಾಹ್ಮಣೋ ಲಭತೆ ವಿದ್ಯಾಂ ಕ್ಷತ್ರಿಯೋ ರಾಜ್ಯಮೇವವ ವೈಶ್ಯೋ ಧನ ಸಮೃದ್ಧಿಂಚ ಶೂದ್ರೋ ಭಕ್ತಿಂಚ ವಿಂದತಿ ಅಂತ ಬ್ರಾಹ್ಮಣನಿಗೆ ಬೇಕಾದದ್ದೇನು ಪ್ರಧಾನವಾಗಿ ವಿದ್ಯೆ. ಬ್ರಾಹ್ಮಣ ಶಬ್ದಕ್ಕೇನೆ ಅರ್ಥ ಏನು ಅಂದರೆ ಬ್ರಹ್ಮ ಅಣತೀತಿ ಬ್ರಾಹ್ಮಣ, ಪರಮಾತ್ಮನನ್ನು ಯಾರು ತಿಳಿತಾನೋ ಅವನು ಬ್ರಾಹ್ಮಣ ಅಂತ ಶಾಸ್ತ್ರ ನಮಗೆ ಹೇಳ್ತಾ ಇದೆ. ಹಾಗಾಗಿ ಬ್ರಾಹ್ಮಣನು ವಿಶೇಷವಾಗಿ ಈ ಸ್ತೋತ್ರವನ್ನು ಪಾರಾಯಣ ಮಾಡಿದಾಗ ವಿಶಿಷ್ಟವಾದಂಥ ವಿದ್ಯೆಯನ್ನು ಪಡಿತಾನೆ. ವಿದ್ಯೆಯ ಅಮೃತಮಶ್ನುತೆ ಉಪನಿಷತ್ತು ಹೇಳುವಂತೆ ವಿದ್ಯೆಯಿಂದಾಗಿ ಏನಾಗುತ್ತೆ, ಮುಂದೆ ಮೋಕ್ಷವನ್ನೇ ಪಡಿತಾನೆ. ಹಾಗಾಗಿ ವಿದ್ಯೆಯನ್ನು ಯಾರು ಅಪೇಕ್ಷೆ ಪಡ್ತಾರೋ ಅವರು ಈ ಅಪಾಮಾರ್ಜನ ಸ್ತೋತ್ರವನ್ನು ನಿರಂತರವಾಗಿ ಪಾರಾಯಣ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಕ್ಷತ್ರಿಯೋ ರಾಜ್ಯಮೇವಚ, ಕ್ಷತ್ರಿಯರಾದಂಥವ್ರು, ಕ್ಷತ್ರಿಯರು ಅಂತಂದರೆ ತಮ್ಮ ಪರಾಕ್ರಮದಿಂದಾಗಿ ಭೂಮಿಯನ್ನು ಆಳುವಂತಹ ವ್ಯಕ್ತಿಗಳು. ಅವರಿಗೆ ಪ್ರಧಾನವಾದ ಬೇಕಾದದ್ದೇನು, ರಾಜ್ಯ ಸಂಪತ್ತು. ಎಲ್ಲರೂ ಕೂಡ ರಾಜರು ಏನು ಮಾಡ್ತಾರೆ, ನಮ್ಮ ಹತ್ರ ಜಾಸ್ತಿ ಭೂಮಿ ಇರಬೇಕು, ನಮ್ಮ ಹತ್ರ ಜಾಸ್ತಿ ರಾಜ್ಯ ಇರಬೇಕು, ನಮ್ಮ ಹತ್ರ ಜಾಸ್ತಿ ಸೈನಿಕರಿರಬೇಕು ಅಂತ ಸಹಜವಾದಂಥ ಒಂದು ಅಪೇಕ್ಷೆ ಮುರಿಯಿರುತ್ತೆ. ಹಾಗಾಗಿ ಕ್ಷತ್ರಿಯರು ಇದನ್ನು ವಿಶೇಷವಾಗಿ ಪಾರಾಯಣ ಮಾಡಿದರೆ ಅದರಿಂದ ಏನಾಗುತ್ತೆ, ರಾಜ್ಯ ಲಾಭ ಎಂಬುದಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಮತ್ತು ವೈಶ್ಯರು ಅಂದರೆ ವ್ಯಾಪಾರಿಗಳ ಸಹಜವಾದಂಥ ಆಸೆ ದುಡ್ಡು ಬರಲಿ, ಒಂದು ಪದಾರ್ಥಗಳನ್ನು ನಾವು ಕೊಡ್ತೇವೆ, ಅದಕ್ಕೆ ನೀವು ಸರಿಯಾದ ದುಡ್ಡನ್ನು ಕೊಡಿ ಅಂತ ಪ್ರತಿಯೊಬ್ಬರ ಅಪೇಕ್ಷೆ ಇರುತ್ತೆ. ಹಾಗಾಗಿ ವೈಶ್ಯನು ಇದನ್ನು ಪಾರಾಯಣ ಮಾಡಿದಾಗ ವಿಶಿಷ್ಟವಾದಂತಹ ಸಂಪತ್ತು ಎಂಬುದು ಸಿಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಆಮೇಲೆ ಶೂದ್ರೋ ಭಕ್ತಿಂಚ ವಿಂದತಿ ಅಂತ, ಶೂದ್ರನು ಇದನ್ನು ಪಾರಾಯಣ ಮಾಡಿದಾಗ ವಿಶಿಷ್ಟವಾದಂತಹ ಭಕ್ತಿಯನ್ನು ಪಡಿತಾನೆ ಅಂತ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಮುಂದೆ ಹೇಳುವಂತೆ ಪ್ರಧಾನವಾಗಿ ಈ ಮಂತ್ರದ ಜಪದ ಮತ್ತು ಪಾರಾಯಣದ ಫಲ ಏನು ಅಂತಂದರೆ ಅನ್ಯಶ್ಚ ಲಭತೆ ಭಕ್ತಿ. ಎಲ್ಲರೂ ಕೂಡ ಇದನ್ನು ಪಾರಾಯಣ ಮಾಡೋದ್ರಿಂದಾಗಿ ಭಕ್ತಿಯನ್ನು ಪಡಿತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಏನು ಭಕ್ತಿ ಅಂತಂದರೆ ವಿಶೇಷವಾಗಿ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಂತೆ ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ ತಯಾ ಮುಕ್ತಿರ್ನ ಚಾನ್ಯಥ ಅಂತ. ಭಕ್ತಿ ಅಂದರೆ ಬೇರೆ ಏನೂ ಅಲ್ಲ ಅಂತೆ. ಭಕ್ತಿ ಅಂದರೆ ಪ್ರೀತಿಯೇ ಭಕ್ತಿ ಅಂತ. ಏನು ಪ್ರೀತಿ ಭಕ್ತಿ ಅಂದರೆ, ನಾವು ಒಬ್ಬ ಮನುಷ್ಯ ಏನು ಮಾಡ್ತಾನೆ, ತನ್ನ ಹೆಂಡತಿಯನ್ನು ತುಂಬ ಪ್ರೀತಿಸ್ತಾನೆ, ಹೆಂಡತಿ ಗಂಡನನ್ನು ತುಂಬ ಪ್ರೀತಿಸ್ತಾಳೆ, ತಮ್ಮ ಮಕ್ಕಳನ್ನು ಪ್ರೀತಿಸ್ತಾರೆ, ತಮ್ಮ ಬಂಧು ಬಾಂಧವರನ್ನು ಪ್ರೀತಿಸ್ತಾರೆ. ಅವರನ್ನು ಎಷ್ಟು ಪ್ರೀತಿಸ್ತಾರೋ ಅವರಿಗಿಂತ ಹೆಚ್ಚಿನ ಪ್ರೀತಿಯನ್ನು ಪರಮಾತ್ಮನಲ್ಲಿ ಮಾಡಿದರೆ ಅದೇ ಅಂತ ಕರೆಸ್ಕೊಳ್ಳುತ್ತೆ, ಭಕ್ತಿ ಅಂತ ಕರೆಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದರ ಜೊತೆಗೆ ಒಂದಿಷ್ಟು ಪಾಯಿಂಟ್ಗಳು ಸೇರಬೇಕು ಅಂತ. ಏನು, ಮಹಾತ್ಮ್ಯ ಜ್ಞಾನಪೂರ್ವ. ಒಂದು, ಪರಮಾತ್ಮ ಮಹಾತ್ಮ ಎನ್ನುವಂಥ ಬುದ್ಧಿ ಇರಬೇಕು. ವ್ಯಕ್ತಿಗೆ ಹೆಂಡತಿ ಮಹಾತ್ಮಳಂತ ಗೊತ್ತಿರೋದಿಲ್ಲ, ಮಹಾತ್ಮಳಂತ ಬುದ್ಧಿ ಇರೋದಿಲ್ಲ, ಮಕ್ಕಳು ಮಹಾತ್ಮರಂತ ಗೊತ್ತಿರೋದಿಲ್ಲ. ಮತ್ತು ಪರಮಾತ್ಮನನ್ನು ನಾವು ಮಹಾತ್ಮ ಎಂಬುದಾಗಿ ಉಪಾಸನೆ ಮಾಡಬೇಕು ಅಂತ. ಅದೇ ರೀತಿಯಾಗಿ ನಾವು ಹೆಂಡತಿ ಮಕ್ಕಳನ್ನು ನಿರಂತರವಾಗಿ ಪ್ರೀತಿಸ್ತಾ ಇರ್ತೇವೆ, ಅವರ ಮೇಲಿರುವಂಥ ಪ್ರೀತಿಯೇ ಕಡಿಮೆ ಆಗೋದು ಇಲ್ಲ. ಆದರೆ ಪರಮಾತ್ಮನಲ್ಲಿ ಹಾಗಲ್ಲ. ಪರಮಾತ್ಮನಲ್ಲಿ ಕೆಲವೊಮ್ಮೆ ಭಕ್ತಿ ಬರುತ್ತೆ,
ಮತ್ತು ಕೆಲವೊಮ್ಮೆ ನಮಗೇನೋ ಕಷ್ಟ ಬಂದುಬಿಟ್ರೆ ಏನಾಗುತ್ತೆ, ಪರಮಾತ್ಮನ ಬೇಲಿಕ್ಕೆ ಶುರು ಮಾಡಿಬಿಡ್ತೇವೆ. ಹಾಗಿರಬಾರ್ದು. ಪರಮಾತ್ಮನಲ್ಲಿ ನಾವು ಮಾಡುವಂಥ ಪ್ರೀತಿ ಅದು ಗಟ್ಟಿಯಾಗಿರಬೇಕು. ಎಂತಹ ಕಷ್ಟದ ಸಂದರ್ಭ ಬಂದರೂ ಕೂಡ ನಾವು ಪರಮಾತ್ಮನಲ್ಲಿ ಭಕ್ತಿಯನ್ನು ಕಡಿಮೆ ಮಾಡಬಾರದು, ನಿರಂತರವಾಗಿ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡ್ತಾನೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸುದೃಢ ಮತ್ತು ಸರ್ವತಃ ಅಧಿಕ, ಹೆಂಡತಿ ಮಕ್ಕಳಲ್ಲಿ ಮಾಡುವಂಥ ಪ್ರೀತಿಗಿಂತಲೂ ಕೂಡ ಹೆಚ್ಚಿನ ಪ್ರೀತಿಯನ್ನು ಪರಮಾತ್ಮನಲ್ಲಿ ಮಾಡಬೇಕು. ಅದೇ ಸ್ನೇಹ ಭಕ್ತಿ ರೀತಿ ಪ್ರೋಕ್ತ, ಅದನ್ನೇ ನಾವು ಭಕ್ತಿ ಅಂತ ಕರಿತೇವೆ. ತಯ ಮುಕ್ತಿರ್ನಚಾನ್ಯಥ ಅಂತ, ಆ ಭಕ್ತಿಯಿಂದಲೇ ಮುಕ್ತಿ, ಬೇರೆಯದರಿಂದ ಮುಕ್ತಿ ಸಾಧ್ಯವಿಲ್ಲ ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಹಾಗಾಗಿ ಅಂತಹ ಭಕ್ತಿ ನಮಗೆ ಯಾರಿಂದ ಸಿಗುತ್ತೆ ಅಂತ, ಭಕ್ತಿ ಸುಮ್ಮನೆ ಬಂದುಬಿಡೋದಿಲ್ಲ. ನಿರಂತರವಾಗಿ ಪಾರಾಯಣ, ಅಧ್ಯಯನ, ಶ್ರವಣಗಳನ್ನು ಮಾಡ್ತಾ ಇದ್ದಾಗ ನಿರಂತರ ಭಕ್ತಿ ಎಂಬುದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಹಾಗೆ ಈ ಒಂದು ಅಪಾಮಾರ್ಜನ ಸ್ತೋತ್ರದ ಪಾರಾಯಣದಿಂದಲೂ ಕೂಡ ನಮಗೇನಾಗುತ್ತೆ, ವಿಶಿಷ್ಟವಾದಂಥ ಭಕ್ತಿ ಎಂಬುದು ಬರುತ್ತೆ ಅಂತ ಮಹಾರುದ್ರದೇವರು ತಿಳಿಸ್ತಾ ಇದ್ದಾರೆ. ಆಮೇಲೆ ಸಾಮವೇದ ಫಲಂ ತಸ್ಯ ಜಾಯತೆ ನಗರಂದಿನಿ ಅಖಿಲಾಹ ಪಾಪಸಂಘಾತಃ ತಕ್ಷಣಾದೇವ ನಶ್ಯತಿ ಅಂತ, ಈ ಒಂದು ಅಪಾಮಾರ್ಜನ ಸ್ತೋತ್ರವನ್ನು ಪಾರಾಯಣ ಮಾಡೋದರಿಂದಾಗಿ ವಿಶೇಷವಾಗಿ ಸಾಮವೇದ ಪಾರಾಯಣ ಮಾಡಿದ ಫಲ ಸಿಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇವತ್ತು ಸಾಮಾನ್ಯವಾಗಿ ಎಲ್ಲರೂ ಕೂಡ ಅಧ್ಯಯನ ಮಾಡೋದು ಋಗ್ವೇದವನ್ನು ಮಾತ್ರ. ಯಜುರ್ವೇದವನ್ನು ಅಧ್ಯಯನ ಮಾಡೋರು ಕಡಿಮೆ, ಸಾಮವೇದವನ್ನು ಅಧ್ಯಯನ ಮಾಡೋದು ಇನ್ನೂ ಕಡಿಮೆ. ಆದರೆ ಕೇವಲ ಈ ಸ್ತೋತ್ರವನ್ನು ಭಕ್ತಿಯಿಂದ ಪಾರಾಯಣ ಮಾಡೋದರಿಂದಾಗಿ ಸಾಮವೇದವನ್ನೇ ಸಮಗ್ರವಾಗಿ ಪಾರಾಯಣ ಮಾಡಿದಂಥ ಫಲ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅವಶ್ಯವಾಗಿ ಎಲ್ಲರೂ ಕೂಡ ಪಾರಾಯಣವನ್ನು ಮಾಡಬೇಕು. ಮತ್ತು ಅಖಿಲ ಪಾಪಸಂಘಾತಃ ತಕ್ಷಣಾದೇವ ನಶ್ಯತಿ ಅಂತ, ನಮ್ಮ ಎಲ್ಲ ವಿಧವಾದಂತಹ ಪಾಪಗಳು ಕೂಡ ಇದರಿಂದ ಪರಿಹಾರ ಆಗುತ್ತೆ. ಇತಿ ಜ್ಞಾತ್ವಾತು ಭೂದೇವಿ ಪಠಿತವ್ಯ ಸಮಾಹಿತೈ ಅಂತ ಪಾರಾಯಣ ಮಾಡಬೇಕಾದ್ರೆ ಇಷ್ಟೆಲ್ಲ ಅಂಶಗಳನ್ನು ನಾವು ತಿಳಿದುಕೊಂಡು ಪಾರಾಯಣ ಮಾಡಬೇಕು ಅಂತೆ. ಏಕೆಂತಂದರೆ ಇಷ್ಟೆಲ್ಲ ಫಲ ಬರುತ್ತೆ ಎಂದು ಗೊತ್ತಾದಾಗ ಸಹಜವಾಗಿ ಏನಾಗುತ್ತೆ, ಪಾರಾಯಣ ಮಾಡಬೇಕಾದ್ರೆ ಭಕ್ತಿ ಎಂಬುದು ಜಾಸ್ತಿ ಆಗುತ್ತೆ, ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇಷ್ಟೆಲ್ಲವನ್ನು ಕೂಡ ನಾವು ತಿಳಿದುಕೊಂಡು ಇದರ ಪಾರಾಯಣವನ್ನು ಮಾಡಬೇಕು. ಇದರಿಂದ ಪುತ್ರಾಶ್ಚೈವ ತಥಾ ಲಕ್ಷ್ಮೀ ಸಂಪೂರ್ಣ ಭವತಿ ಧ್ರುವಂ ಅಂತ ಆ ವ್ಯಕ್ತಿಗೆ ವಿಶಿಷ್ಟವಾದಂತಹ ಸಂತಾನ ಎಂಬುದು ಪ್ರಾಪ್ತಿಯಾಗುತ್ತೆ. ಅದೇ ರೀತಿಯಾಗಿ ಲಕ್ಷ್ಮೀ ಸಂಪೂರ್ಣ ಭವತಿ ಧ್ರುವಂ ಅಂತ ವಿಶಿಷ್ಟವಾದಂಥ ಸಂಪತ್ತು ಸಿಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಮತ್ತು ಇನ್ನೊಂದು ಅಪೂರ್ವವಾದ ವಿಚಾರವನ್ನು ಹೇಳ್ತಾ ಇದ್ದಾರೆ. ಲಿಖಿತ್ವ ಭೂರ್ಜಪತ್ರೇತು ಯೋ ಧಾರಯತಿ ವೈಷ್ಣವ ಅಂತ, ಪರಮಾತ್ಮನ ಭಕ್ತನಾದಂಥ ವ್ಯಕ್ತಿ ಈ ಸಮಗ್ರವಾದಂತಹ ಅಪಾಮಾರ್ಜನ ಸ್ತೋತ್ರವನ್ನು ಭೂರ್ಜಪತ್ರ, ಭೂರ್ಜದ ಎಲೆ ಅಂತ ಒಂದು ಸಿಗುತ್ತೆ, ಆ ಭೂರ್ಜದ ಎಲೆಯಲ್ಲಿ ಇದನ್ನು ಬರೆದು ನಾವೇ ಮಾಡ್ಕೊಳ್ಬೇಕು, ಕಟ್ಕೊಳ್ಬೇಕು ಅಂತೆ. ಹೀಗೆ ನಾವು ಇವತ್ತು ಯಂತ್ರ ಅಂತ ಹಾಕ್ಕೊಳ್ತೇವೆ, ಆ ರೀತಿಯಾಗಿ ಯಂತ್ರದ ರೂಪದಲ್ಲಿ ಇದನ್ನು ಸಮಗ್ರವಾಗಿ ಬರೆದು ಅದನ್ನು ಯಂತ್ರವನ್ನಾಗಿ ಮಾಡಿಕೊಂಡು ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿ ನಾವೇ ಮಾಡಬೇಕು, ಇದನ್ನು ಕಟ್ಟಿಕೊಳ್ಳಬೇಕು. ಅದರಿಂದ ಏನಾಗುತ್ತೆ, ಇಹಲೋಕೆ ಸುಖಂ ಭುಂಕ್ತ ಯಾತಿ ವಿಷ್ಣೋ ಪರಂಪರಂ ಅಂತ, ಅವನಿಗೆ ಇಲ್ಲಿಯೂ ಸುಖವಾಗುತ್ತೆ, ಪರಲೋಕದಲ್ಲಿಯೂ ಸುಖವಾಗುತ್ತೆ, ಮುಂದೆ ಪರಮಾತ್ಮವನಿಗೆ ತನ್ನ ವೈಕುಂಠ ಲೋಕವನ್ನೇ ತಂದುಕೊಡ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಮತ್ತೆ ಪಠಿತ್ವಾ ಶ್ಲೋಕಮೇಕಂ ಹೊತ್ತು ತುಳಸೀಂ ಯಸ್ತು ಅರ್ಪಯೇತ್ ಸರ್ವಂ ತೀರ್ಥಂ ಕೃತಂ ಮೇನ ತುಳಸ್ಯ ಪೂಜನೆ ಕೃತೆ ಅಂತ ಇನ್ನೊಂದು ವಿಶೇಷವಾಗಿ ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡಬೇಕಾದ್ರೆ, ಸಾಲಗ್ರಾಮಾದಿಗಳ ಪೂಜೆಯನ್ನು ಮಾಡಬೇಕಾದ್ರೆ ಪ್ರತಿನಿತ್ಯ ಒಂದೊಂದೇ ಶ್ಲೋಕವನ್ನು ಹೇಳ್ತಾ, ಅರ್ಥಾತ್ ಒಂದು ಶ್ಲೋಕಕ್ಕೆ ಒಂದು ತುಳಸಿ ಅಂತ ಒಂದೊಂದು ಶ್ಲೋಕವನ್ನೇ ಹೇಳ್ತಾ ತುಳಸಿ ಪತ್ರವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅಂತ. ಅಂದರೆ ಇವತ್ತು ನಾವು ವಿಶೇಷವಾಗಿ ವಿಷ್ಣು ಸಹಸ್ರನಾಮಾದಿಗಳನ್ನು ಹೇಳ್ತಾ ಪರಮಾತ್ಮನಿಗೆ ತುಳಸಿ ಅರ್ಚನೆಯನ್ನು ಮಾಡ್ತೇವೆ. ಇದರಿಂದಲೂ ಕೂಡ ಮಾಡ್ಬೋದು ಅಂತ ತಿಳಿಸ್ತಾ ಇದ್ದಾರೆ. ಅಪಾಮಾರ್ಜನ ಸ್ತೋತ್ರವನ್ನು ಹೇಳ್ತಾ ಪರಮಾತ್ಮನಿಗೆ ತುಳಸಿ ಪತ್ರವನ್ನು ಸಮರ್ಪಣೆ ಮಾಡಬೇಕು. ಯಾಕೆ ಅಂತಂದರೆ ದಾಸರು ಹೇಳುವಂತೆ ತುಳಸಿ ಇಲ್ಲದ ಪೂಜೆ ಹರಿ ಕೊಳ್ಳನೋ ಹರಿ ಒಲ್ಲನೋ ಅಂತ, ತುಳಸಿಯಿಂದ ಪೂಜೆಯನ್ನು ಮಾಡದೇ ಹೋದರೆ ಪರಮಾತ್ಮ ನಾವು ಎಂತಹ ದೊಡ್ಡ ಬಂಗಾರವನ್ನು ಕೊಡಲಿ, ಬೆಳ್ಳಿಯನ್ನು ಕೊಡಲಿ, ನವರತ್ನದ ಮಂಟಪವನ್ನೇ ಮಾಡಿಸಲಿ, ಅಲ್ಲಿ ತುಳಸಿ ಅನ್ನೋದು ಇಲ್ಲದೇ ಹೋದರೆ ಪರಮಾತ್ಮ ಆ ಪೂಜೆಯನ್ನು ಸ್ವೀಕಾರ ಮಾಡೋದೇ ಇಲ್ಲ ಅಂತೆ. ಯಾಕೆ ಅಂತಂದರೆ ತುಳಸಿ ಅನ್ನೋದು ಪರಮಾತ್ಮನಿಗೆ ಅತ್ಯಂತ ಪ್ರೀತಿಕರವಾದದ್ದು. ತುಳಸಿ ಅಮೃತ ಜನ್ಮಾಸಿ ಅಂತ, ಅಮೃತದಿಂದ ಹುಟ್ಟಿದ್ದು ತುಳಸಿ ಗಿಡ. ಹಾಗಾಗಿ ತುಳಸಿ ಪತ್ರದಿಂದಾಗಿ ಪರಮಾತ್ಮ ಪೂಜೆಯನ್ನು ಮಾಡಿದರೆ ತುಂಬ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಈ ಮಂತ್ರವನ್ನು ಹೇಳ್ತಾ ವಿಶೇಷವಾಗಿ ಸಾಲಗ್ರಾಮಾದಿಗಳಿಗೆ ತುಳಸಿಯಿಂದ ಅರ್ಚನೆಯನ್ನು ಮಾಡಬೇಕು. ಅದರಿಂದ ಏನಾಗುತ್ತೆ, ಸರ್ವಂ ತೀರ್ಥಂ ಕೃತಂ ತೇನ ತುಳಸ್ಯ ಪೂಜನೆ ಕೃತೆ ಅಂತ
ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದಂಥ ಪುಣ್ಯ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಎಲ್ಲ ತೀರ್ಥಗಳು ಅಂತಂದರೆ ಗಂಗಾ ಯಮುನಾದಿ ಮುಂತಾದಂತಹ ಎಲ್ಲ ತೀರ್ಥಗಳಲ್ಲಿಯೂ ಕೂಡ ಸ್ನಾನ ಮಾಡಿದಂಥ ಪುಣ್ಯ ಯಾವುದರಿಂದ ಬರುತ್ತೆ? ಕೇವಲ ಈ ಮಂತ್ರವನ್ನು ಹೇಳ್ತಾ ಸಾಲಗ್ರಾಮಾದಿಗಳಿಗೆ ತುಳಸಿಯಿಂದ ಅರ್ಚನೆ ಮಾಡಿದರೆ ಆ ಎಲ್ಲ ಪುಣ್ಯವು ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಅವಶ್ಯವಾಗಿ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು. ಪಾರಾಯಣ ಮಾಡ್ತಾ ನೀರಿನಲ್ಲಿ ಅಭಿಮಂತ್ರಣೆಯನ್ನು ಮಾಡಿ ದರ್ಭೆಯಿಂದ ಅದನ್ನು ಪ್ರೋಕ್ಷಣೆ ಮಾಡಿಕೊಳ್ಳಬೇಕು. ಅದೇ ರೀತಿ ತುಳಸಿಯಿಂದಾಗಿ ಪರಮಾತ್ಮನಿಗೆ ಅರ್ಚನೆಯನ್ನು ಮಾಡಬೇಕು. ಈ ರೀತಿ ಮಾಡಿದಾಗ ಏತಸ್ತೋತ್ರಂ ತು ಪರಮಂ ವೈಷ್ಣವಂ ಮುಕ್ತಿದಾಯಕಂ ಪೃಥ್ವೀದಾನ ಮಾತ್ರೇಣ ವಿಷ್ಣು ಲೋಕಂ ಸಗಚ್ಚತಿ ಅಂತ ವಿಶಿಷ್ಟವಾದ ಪುಣ್ಯವನ್ನು ತಂದುಕೊಡುತ್ತೆ. ಅಷ್ಟು ಮಾತ್ರ ಅಲ್ಲ, ಪೃಥ್ವೀದಾನ ಮಾತ್ರೇಣ ಸಮಗ್ರವಾದಂತಹ ಭೂದಾನವನ್ನು ಮಾಡಿದಂತಹ ಪುಣ್ಯ ಈ ಒಂದು ಸ್ತೋತ್ರದ ಪಾರಾಯಣವನ್ನು ಮಾಡೋದರಿಂದಾಗಿ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಜಪೇ ಸ್ತೋತ್ರಂ ವಿಶೇಷೇಣ ವಿಷ್ಣುಲೋಕಸ್ಯ ವಾಂಛೆಯ ಬಾಲಾನಾಂ ಜೀವನಾರ್ಥಾಯ ಪಠಿತವ್ಯಂ ದ್ವಿಜಾತಿಭಿ ಅಂತ ಈ ವಿಶಿಷ್ಟವಾದಂತಹ ಸ್ತೋತ್ರವನ್ನು ವಿಷ್ಣು ಲೋಕಸ್ಯ ವಾಂಛೆಯ ಪರಮಾತ್ಮ ಲೋಕ ನನಗೆ ಸಿಗಲಿ ಎನ್ನುವಂಥ ಆಸೆಯಿಂದಾಗಿ ಪಾರಾಯಣ ಮಾಡಬೇಕು. ನಿರಂತರವಾಗಿ ಬಾಲಾನಾಂ ಜೀವನಾರ್ಥಾಯ ಬಾಲಕರಿಗೆ ಇದನ್ನು ವಿಶಿಷ್ಟವಾಗಿ ಅವರ ಬಾಯಿಂದಾಗಿ ಪಾರಾಯಣ ಮಾಡಿಸಿದಾಗ ಅಥವಾ ಅವರ ಉದ್ದೇಶವಾಗಿ ನಾವು ಪಾರಾಯಣ ಮಾಡಿದಾಗ ಏನಾಗುತ್ತೆ, ಅವರಿಗೆ ಒಳ್ಳೆ ಆಯಸ್ಸು ಅಭಿವೃದ್ಧಿ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ರೋಗಗ್ರಹಾಭಿಭೂತಾನಾಂ ಬಾಲಾನಾಂ ಶಾಂತಿಕಾರಕಂ ಭೂತಗ್ರಹ ವಿಷಂ ಚೈವ ಪಠನಾದೇವ ನಶ್ಯತಿ ಅಂತ ನಮಗಿರುವಂಥ ಎಲ್ಲ ದುಷ್ಟಗ್ರಹಗಳ ಪೀಡೆಯೂ ಕೂಡ ಇದನ್ನು ಪಾರಾಯಣ ಮಾಡೋದರಿಂದಾಗಿ ಪರಿಹಾರ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಸರಿ, ಇದನ್ನು ಹೇಗೆ ಪಾರಾಯಣ ಮಾಡಬೇಕು ಅಂತ ಅದಕ್ಕೆ ತಿಳಿಸ್ತಾ ಇದ್ದಾರೆ. ಕಂಠೇ ತುಳಸಿಜಾಂ ಮಾಲಾಂ ಧೃತ್ವಾ ವಿಪ್ರೋಹಿ ಯಪ್ಪಟೇತ್ ಸಚವೈ ವೈಷ್ಣವೋಜ್ಞೇಯೋ ವಿಷ್ಣು ಲೋಕಂ ಸಗಚ್ಚತಿ ಅಂತ ಪಾರಾಯಣ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅಂದರೆ, ಸುಮ್ಮನೆ ಕೊರಳಿನಲ್ಲಿ ಏನೂ ಇಲ್ಲದೆ ಪಾರಾಯಣ ಮಾಡಬಾರ್ದು ಅಂತೆ. ಕೊರಳಿನಲ್ಲಿ ಸುಂದರವಾದಂತಹ ತುಳಸಿ ಮಣಿಯನ್ನು ಹಾಕಿಕೊಂಡು ಇದನ್ನು ಪಾರಾಯಣ ಮಾಡಬೇಕು ಅಂತ. ಯಾಕೆ ಅಂತಂದರೆ ಆ ತುಳಸಿಯ ಮಣಿ ಹಿಂದಿನ ಹೇಳಿದಂತೆ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಕರವಾದಂತಹ ವೃಕ್ಷ ಅಂದರೆ ಅದು ತುಳಸಿ ವೃಕ್ಷ. ಆ ತುಳಸಿ ವೃಕ್ಷದ ಕಾಷ್ಠಗಳನ್ನು ಕಟ್ಟಿಗೆಗಳನ್ನು ಚೆನ್ನಾಗಿ ತೆಗೆದುಕೊಂಡು ಮಣಿಗಳನ್ನಾಗಿ ಮಾಡಿಕೊಂಡು ಅದಕ್ಕೆ ಬೆಳ್ಳಿಯಿಂದಲೋ ತಾಮ್ರದಿಂದಲೋ ಹಿತ್ತಾಳೆಯಿಂದಲೋ ಅಥವಾ ಬಂಗಾರದಿಂದಲೋ ಪೂರ್ಣಿಸಿದಾಗ ಅದು ಏನಾಗುತ್ತೆ, ತುಳಸಿ ಮಣಿ ಅಂತ ಆಗುತ್ತೆ. 54 ಮಣಿಗಳ ಒಂದು ಹಾರ ಅಥವಾ 108 ಮಣಿಗಳ ಹಾರ. ಅಂತಹ ತುಳಸಿ ಮಣಿಯನ್ನು ವಿಶೇಷವಾಗಿ ನಾವು ಕುತ್ತಿಗೆಯಲ್ಲಿ ಯಾವಾಗಲೂ ಕೂಡ ಧಾರಣೆ ಮಾಡಿರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಅಂತಹ ತುಳಸಿ ಮಣಿ ಎಂಬುದು ನಮ್ಮ ಕೊರಳಿನಲ್ಲಿ ಯಾವಾಗಲೂ ಇರಬೇಕು. ಅದನ್ನು ಧಾರಣೆ ಮಾಡಿ ನಾವು ಪಾರಾಯಣ ಮಾಡಿದಾಗ ಏನಾಗುತ್ತೆ, ಇನ್ನಷ್ಟು ವಿಶೇಷವಾದಂತಹ ಪುಣ್ಯ ಬರುತ್ತೆ ಮತ್ತು ವಿಷ್ಣು ಲೋಕಂ ಸಗಚ್ಚತಿ ಅಂತ ಪರಮಾತ್ಮನ ಲೋಕ ಎಂಬುದು ಪ್ರಾಪ್ತಿಯಾಗತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಅಷ್ಟು ಮಾತ್ರನ ಅಲ್ಲ, ಕಂಠೇ ಮಾಲಾಧೃತಾಯೇನ ಶಂಖ ಚಕ್ರಾದಿ ಚಿಹ್ನಿತ ವೈಷ್ಣವ ಪ್ರೋಚ್ಯತೆ ವಿಪ್ರಹ ಸ್ತೋತ್ರಂ ಚೇತತ್ ಪಠನತ್ ಸದಾ ಅಂತ ವಿಶೇಷವಾಗಿ ಕುತ್ತಿಗೆಯಲ್ಲಿ ತುಳಸಿ ಮಾಲೆ ಇರಬೇಕು. ಅದೇ ರೀತಿಯಾಗಿ ನಮ್ಮ ಎಲ್ಲ ಅಂಗಾಂಗಗಳಲ್ಲಿ ಶಂಖ ಚಕ್ರಾದಿ ಚಿಹ್ನಿತ ಅಂತ ಹೇಳ್ತಾ ಇದ್ದಾರೆ. ಪ್ರತಿನಿತ್ಯ ಸಂಧ್ಯಾ ವಂದನೆ ಮಾಡಬೇಕು. ಸಂಧ್ಯಾ ವಂದನೆಯ ಪ್ರಾರಂಭದಲ್ಲಿ ಮಾಡುವುದೇನು, ಗೋಪೀಚಂದನವನ್ನು ಧಾರಣೆ ಮಾಡಿ ಅದರಿಂದಾಗಿ ಗೋಪೀಚಂದನದಿಂದಾಗಿಯೇ ಶಂಖ ಚಕ್ರ ಗದಾ ಪದ್ಮ ಮತ್ತು ನಾರಾಯಣ ಎನ್ನುವಂತಹ ಮುದ್ರೆಗಳನ್ನು ನಾವು ಧಾರಣೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಪಾರಾಯಣ ಮಾಡಬೇಕಾದ್ರೆ ನಾವು ಯಾವ ರೀತಿ ಇರಬೇಕು, ಕುತ್ತಿಗೆಯಲ್ಲಿ ತುಳಸಿ ಮಣಿ ಇರಬೇಕು, ಅದೇ ರೀತಿಯಾಗಿ ದೇಹಗಳಲ್ಲಿ ಮುದ್ರೆಗಳಿರಬೇಕು. ಇಷ್ಟೆಲ್ಲವನ್ನು ಕೂಡ ನಾವು ಧಾರಣೆ ಮಾಡಿಕೊಂಡು ಈ ಸ್ತೋತ್ರದ ಪಾರಾಯಣವನ್ನು ಮಾಡಿದಾಗ ಅದು ಫಲವನ್ನು ಕೊಡುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಹಿಂದೆನೇ ಹೇಳಿದಂತೆ ಯಾವತ್ತೂ ಕೂಡ ಪರಮಾತ್ಮನ ಯಾವುದೇ ಕಾರ್ಯ ಆಗಲಿ, ಪರಮಾತ್ಮನ ಪೂಜೆಯಾಗಲಿ, ಪರಮಾತ್ಮನ ಸ್ತೋತ್ರದ ಪಾರಾಯಣ ಆಗಲಿ, ಶುದ್ಧಿ ಎಂಬುದು ಅತ್ಯಂತ ಪ್ರಧಾನವಾದದ್ದು. ಶುದ್ಧಿ ಇಲ್ಲದೆ ಪಾರಾಯಣವನ್ನು ಮಾಡಿದರೆ, ದೇವರ ಪೂಜೆ ಮಾಡಿದರೆ, ಸಂಧ್ಯಾವಂದನಾದಿಗಳನ್ನು ಮಾಡಿದರೆ ಅದೇನಾಗುತ್ತೆ, ನಿಷ್ಫಲವಾಗಿ ಹೋಗುತ್ತೆ. ಹೇಗೆ ಅಂದರೆ, ನಾವು ಹೊತ್ತು ಮನೆಗೆ ಹಾಲು ತರ್ತೇವೆ. ಹಾಲು ತಂದು ಅದರಿಂದ ಪಾಯಸವೋ ಏನೋ ಮಾಡೋಕ್ಕೆ ಅಂದ್ಕೊಂಡಿರ್ತೇವೆ. ಅದನ್ನೇನು ಮಾಡ್ತೇವೆ ನಾವು, ಫಸ್ಟಿಗೆ ಒಂದು ಪಾತ್ರೆಯನ್ನು ಚೆನ್ನಾಗಿ ತೊಳೆದು ಏನು ಮಾಡ್ತೇವೆ, ಅದನ್ನು ಆ ಪಾತ್ರೆಗೆ ಹಾಲನ್ನು ಹಾಕ್ತೇವೆ. ಪಾತ್ರೆಯಲ್ಲಿ ಸ್ವಲ್ಪ ಕೊಳೆ ಇದ್ದರೆ, ಸ್ವಲ್ಪ ಹೊಲಸಿದ್ರೆ ಏನಾಗುತ್ತೆ, ಎಲ್ಲ ಹಾಲು ಕೂಡ ಒಡೆದು ಹೋಗಿಬಿಡುತ್ತೆ. ಹಾಲು ಯಾವುದಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ. ಅಂಥದರಲ್ಲಿ ಸಾಮಾನ್ಯವಾಗಿ ಜಗತ್ತಿನಲ್ಲಿ ನಮಗೆ ಸಿಗುವಂತಹ ಒಂದು ಹಾಲೇ ಇಷ್ಟು ಪವಿತ್ರವಾಗಿರಬೇಕು ಅಂತ ಅಪೇಕ್ಷೆ ಪಡುತ್ತೆ ಅಂತ ಹೇಳಿದ್ರೆ, ಇಡೀ ಜಗತ್ತಿಗೇನೆ ಒಡೆಯನಾದಂಥವನು ಪರಮಾತ್ಮ, ಸರ್ವೋತ್ತಮನಾದಂಥವನು ಪರಮಾತ್ಮ, 14 ಲೋಕಗಳ ಒಡೆಯನಾದಂಥವನು ಪರಮಾತ್ಮ.
ಯಾವುದೇ ರೀತಿಯಾದಂತಹ ದೋಷಗಳು, ಅಶುಚಿ, ಯಾವುದೇ ರೀತಿಯಾದಂತಹ ದೋಷಗಳು ಇಲ್ಲದೇ ಇರುವಂಥ ಪರಮಾತ್ಮ, ಅಂತಹ ಪರಮಾತ್ಮನ ಚಿಂತನೆಯನ್ನು ನಾವು ಮಾಡಬೇಕಾದರೆ ನಾವು ಕೂಡ ಏನಾಗಿರಬೇಕು? ಪರಿಶುದ್ಧರಾಗಿ ಇರಬೇಕು. ಪರಿಶುದ್ಧರಾಗಿ ಜಪ ಇದ್ದಾಗ ಮಾತ್ರ ಏನಾಗುತ್ತೆ, ನಾವು ಮಾಡುವಂತಹ ಜಪ, ಪಾರಾಯಣ, ಪೂಜೆ ಎಲ್ಲವೂ ಕೂಡ ಅದರ ಪೂರ್ಣವಾದ ಫಲವನ್ನು ಕೊಡುತ್ತೆ. ಇಲ್ಲದೇ ಹೋದರೆ ಅದೇನಾಗುತ್ತೆ? ಕೇವಲ ಅಲ್ಪವಾದಂಥ ಫಲವನ್ನು ಕೊಡುತ್ತೆ. ಹಾಗಾಗಿ ಶುದ್ಧತೆ ಎಂಬುದು ಅತ್ಯಂತ ಪ್ರಧಾನವಾದದ್ದು. ಒಂದು ಶುದ್ಧತೆ, ಅದೇ ರೀತಿಯಾಗಿ ಪರಮಾತ್ಮನ ಚಿಹ್ನೆಗಳು, ತುಳಸಿ ಮಾಲೆ, ಅದೇ ರೀತಿಯಾಗಿ ಶಂಖ ಚಕ್ರಾದಿಗಳನ್ನು ಧಾರಣೆ ಮಾಡಿರಬೇಕು. ಇಷ್ಟೆಲ್ಲ ಮಾಡಿಕೊಂಡು ಇದರ ಪಾರಾಯಣವನ್ನು ಮಾಡಿದಾಗ ನಮಗೆ ವಿಶಿಷ್ಟವಾದ ಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡಿದಾಗ ಇಹಲೋಕಂ ಪರಿತ್ಯಜ್ಯ ವಿಷ್ಣು ಲೋಕಂ ಸ ಗಚ್ಚತಿ ಮೋಹಮಾಯ ಪರಿತ್ಯಕ್ತ ದಂಭ ತೃಷ್ಣಾ ವಿವರ್ಜಿತ ಅಂತ ಈ ರೀತಿಯಾಗಿ ಯಾರು ಪರಿಶುದ್ಧವಾದಂತಹ ಮನಸ್ಸಿನಿಂದಾಗಿ ಇದರ ಪಾರಾಯಣವನ್ನು ಮಾಡ್ತಾನೋ ಅಂತಹ ವ್ಯಕ್ತಿ ತಾನೇ ಮಾಡ್ತಾನೆ ಮುಂದೆ ಸಾಕ್ಷಾತ್ತಾಗಿ ಪರಮಾತ್ಮನ ಲೋಕವನ್ನೇ ಹೊಂದುತ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಏತಸ್ತೋತ್ರಂ ಪಠನ್ ದಿವ್ಯಂ ಪರಂ ನಿರ್ವಾಣಮಾಪ್ನುಯಾತ್ ತೇ ಧನ್ಯ ಸಂತಿ ಭೂರ್ಲೋಕೆ ಯೇ ವಿಪ್ರಾಹ ವೈಷ್ಣವ ಸ್ಮೃತಃ ಅಂತ ಈ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡುವಂಥ ವ್ಯಕ್ತಿಗಳೇನೇ ಧನ್ಯರು, ಅವರೇ ಶ್ರೇಷ್ಠರು, ಅವರೇ ಪರಮಾತ್ಮನ ನಿಜವಾದಂಥ ಭಕ್ತರು ಎಂಬುದಾಗಿ ಮಹಾರುದ್ರದೇವರು ಪಾರಾಯಣವನ್ನು ಮಾಡುವಂಥ ವ್ಯಕ್ತಿಗಳ ಪ್ರಶಂಸೆಯನ್ನು ಮಾಡ್ತಾ ಇದ್ದಾರೆ. ಸ್ತೋತ್ರದ ಪ್ರಶಂಸೆ ಮಾತ್ರ ಅಲ್ಲ, ಸ್ತೋತ್ರವನ್ನು ಪಾರಾಯಣ ಮಾಡುವಂಥ ವ್ಯಕ್ತಿಗಳು ಕೂಡ ಅತ್ಯಂತ ಶ್ರೇಷ್ಠರಾದವರು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಸ್ವಾತ್ಮಾವೈ ತಾರಿತಸ್ಥೈಸ್ತು ಸಕಲೋ ನಾತ್ರ ಸಂಶಯ ತೇ ವೈ ಧನ್ಯತಮಾ ಲೋಕೆ ನಾರಾಯಣ ಪರಾಯಣ ತೈರ್ಭಕ್ತಿಶ್ಚ ಸದಾ ಕಾರ್ಯ ತೇ ವೈ ಭಾಗವತಾ ನರಾಹ ಎಂಬುದಾಗಿ ಇಂತಹ ಅದ್ಭುತವಾದಂತಹ ಸ್ತೋತ್ರವನ್ನು ಯಾರು ಪಾರಾಯಣ ಮಾಡ್ತಾರೆ ಅವರ ಉದ್ಧಾರ ಆಗೇ ಆಗುತ್ತೆ, ಅದರಲ್ಲಿ ಸಂದೇಹ ಇಲ್ಲ. ಕೇವಲ ಅವರ ಉದ್ಧಾರ ಮಾತ್ರ ಅಲ್ಲ, ಅವರ ಇಡೀ ಕುಲದ ಉದ್ಧಾರವೇ ಆಗುತ್ತೆ ಅಂತ ಯಾರು ನಿರಂತರವಾಗಿ ಅಪಮಾರ್ಜನ ಸ್ತೋತ್ರ ಪಾರಾಯಣ ಮಾಡ್ತಾರೋ ಅವರ ಇಡೀ ಕುಲವೇ ಉದ್ಧಾರ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ವಿಶೇಷವಾಗಿ ಆಚಾರ್ಯರು, ಮಧ್ವಾಚಾರ್ಯರು ಕೃಷ್ಣಾಮೃತ ಮಹಾರಣದಲ್ಲಿ ಹೇಳ್ತಾರೆ, ಆಸ್ಫೋಟಯಂತಿ ಪಿತರಃ ಪ್ರನೃತ್ಯಂತಿ ಪಿತಾಮಹಾಃ ವೈಷ್ಣವೋಸ್ಮತ್ ಕುಲೇ ಜಾತಃ ಸರಸ್ಸಂತ್ರಾಯತೆ ಇತಿ ಅಂತ. ನಮ್ಮ ಪೂರ್ವಜರು ಸತ್ತು ನರಕದಲ್ಲಿ ವಾಸವಾಗಿರುವಂತಹ ನಮ್ಮ ಪೂರ್ವಜರೆಲ್ಲರೂ ಕೂಡ ಸುಖ ಪಡ್ತಾರೆ ಅಂತೆ. ಯಾವಾಗ ಒಂದು ವೇಳೆ ಅವನ ವಂಶದಲ್ಲಿ ಒಬ್ಬ ಒಳ್ಳೆ ಪರಮಾತ್ಮನ ಭಕ್ತ ಅವತಾರ ಮಾಡಿದರೆ, ಪ್ರತಿನಿತ್ಯ ಸ್ನಾನ, ಸಂಧ್ಯಾ ವಂದನೆ, ದೇವರ ಪೂಜೆ, ಪಾರಾಯಣ, ಶಾಸ್ತ್ರಗಳ ಅಧ್ಯಯನ ಇದನ್ನು ಮಾಡುವಂಥ ಒಬ್ಬ ವ್ಯಕ್ತಿ ಆ ವಂಶದಲ್ಲಿ ಹುಟ್ಟಿದ ಅಂತ ಹೇಳಿದ್ರೆ ನರಕದಲ್ಲಿ ಇರುವಂತಹ ಅವನ ಎಲ್ಲ ಪೂರ್ವಜರು ಕೂಡ ಜೋರಾಗಿ ಹಾಡುಗಳನ್ನು ಹಾಡ್ತಾ ಏನು ಮಾಡ್ತಾರೆ? ನೃತ್ಯ ಮಾಡ್ತಾರೆ ಅಂತೆ. ಯಾಕೆಂದರೆ ನಮ್ಮ ವಂಶದಲ್ಲಿ ಒಬ್ಬ ಒಳ್ಳೆ ಪರಮಾತ್ಮನ ಭಕ್ತ ಹುಟ್ಟಿದ್ದಾನೆ, ಅವನು ಮುಂದೆ ಸತ್ಕರ್ಮಗಳನ್ನು ಮಾಡಿ ನಮ್ಮ ಉದ್ಧಾರವನ್ನು ಮಾಡ್ತಾನೆ ಅಂತ ಅವರಿಗೆ ಭಾರಿ ಖುಷಿಯಾಗುತ್ತೆ ಅಂತೆ. ಹಾಗಾಗಿ ನಾವು ಇವತ್ತು ಇಲ್ಲಿ ನಮ್ಮ ಮನೆಯಲ್ಲೋ ದೇವಸ್ಥಾನದಲ್ಲೋ ಮಾಡುವಂತಹ ಪಾರಾಯಣ, ಜಪ, ಪೂಜೆ ಯಾವುದೇ ಆಗಲಿ ಅದು ಕೇವಲ ನಮ್ಮ ಉದ್ಧಾರಕ್ಕೆ ಮಾತ್ರ ಕಾರಣ ಆಗೋದಿಲ್ಲ, ನಮ್ಮ ಪೂರ್ವಜರ ಉದ್ಧಾರಕ್ಕೂ ಕೂಡ ಕಾರಣ ಆಗುತ್ತೆ. ಅದನ್ನೇ ಇಲ್ಲಿ ಮಹಾರುದ್ರದೇವರು ಹೇಳ್ತಾ ಇದ್ದಾರೆ, ಸಕುಲೋನ ಅರ್ಥ ಸಂಶಯ, ಅವನ ಇಡೀ ಕುಲವೇನೇ ಉದ್ಧಾರವಾಗಿ ಹೋಗಿಬಿಡುತ್ತೆ ಅಂತ. ಈ ರೀತಿಯಾಗಿ ತೇವೈ ಧನ್ಯತಮಾ ಲೋಕೆ ನಾರಾಯಣ ಪರಾಯಣ ಅಂತ ನಿರಂತರವಾಗಿ ಯಾರು ಈ ಸ್ತೋತ್ರವನ್ನು ಪಾರಾಯಣ ಮಾಡ್ತಾರೋ ಅವರೇ ಧನ್ಯರು, ಅವರೇ ಪುಣ್ಯವಂತರು, ಅವರೇ ಪರಮಾತ್ಮನ ಭಕ್ತರು, ಅವರೇ ಭಾಗವತರು. ತೈರ್ಭಕ್ತಿಶ್ಚ ಸದಾ ಕಾರ್ಯ ತೇ ವೈ ಭಾಗವತಾಹ ನರಾಹ ಅಂತ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡೋದು ಮಾತ್ರ ಅಲ್ಲ, ಯಾರು ನಿರಂತರವಾಗಿ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡ್ತಾರಲ್ಲ, ಪರಮಾತ್ಮನ ಭಕ್ತರು ಅಂತಿರ್ತಾರಲ್ಲ, ಅವರಲ್ಲೂ ಕೂಡ ನಾವು ಭಕ್ತಿಯನ್ನು ಮಾಡಬೇಕು ಅಂತ ಮಹಾರುದ್ರದೇವರು ಹೇಳ್ತಾ ಇದ್ದಾರೆ. ಹಾಗಾಗಿ ಪರಮಾತ್ಮನಲ್ಲಿಯೂ ಭಕ್ತಿಯನ್ನು ಮಾಡಬೇಕು, ಪರಮಾತ್ಮನ ಭಕ್ತರಲ್ಲಿಯೂ ಭಕ್ತಿಯನ್ನು ಮಾಡಬೇಕು. ವಿಶೇಷವಾಗಿ ಭಾಗವತದ ಉಲ್ಲೇಖ ಇರುವಂತೆ ಯಾರು ನಿಜವಾಗಿಯೂ ಕೂಡ ಪರಮಾತ್ಮನ ಭಕ್ತರು, ಭಾಗವತರು ಅಂತಂದರೆ ಯಾರು ಯಾವಾಗಲೂ ಕೂಡ ಮಹಾಂತಸ್ಥೆ ಸಮಚಿತ್ತಾ ಪ್ರಶಾಂತಾ ವಿಮನ್ಯವ ಸುಹೃದ ಸಾಧವೇ ಅಂತ ಅಲ್ಲಿ ಹೇಳ್ತಾರೆ. ಮಹತ್ಸೇವಾಂ ದ್ವಾರಮಾಹುರ್ ವಿಮುಕ್ತೇ ತಮೋದ್ವಾರಂ ಯೋಚಿತಾಂ ಸಂಗಿ ಸಂಗಂ ಮಹಾಂತಸ್ಥೆ ಸಮಚಿತ್ತಾ ಪ್ರಶಾಂತಾ ವಿಮನ್ಯವ ಸುಹೃದ ಸಾಧವೋಯೇ ಅಂತ ಭಾಗವತದಲ್ಲಿ ಹೇಳುವಂತೆ ಮಹಾತ್ಮರ ಸೇವೆಯನ್ನು ನಿರಂತರವಾಗಿ ಮಾಡಬೇಕು, ಪರಮಾತ್ಮನ ಭಕ್ತರ ಸೇವೆಯನ್ನು ನಿರಂತರವಾಗಿ ಮಾಡಬೇಕು. ಯಾರು ಪರಮಾತ್ಮನ ಭಕ್ತರು ಅಂತ ನಾವು ಗುರುತಿಸೋದು, ಐಡೆಂಟಿಫೈ ಮಾಡೋದು ಹೇಗೆ ಅಂತಂದರೆ ಮಹಾಂತಸ್ಥೆ ಸಮಚಿತ್ತಾಹ ಅಂತ ಹೇಳ್ತಾರೆ.
ಸಮಾನವಾದಂಥ ಮನಸ್ಸಿರುವಂಥವರು ಅಂತ. ಅರ್ಥಾತ್ ದುಃಖ ಬಂದರೂ ಕೂಡ ಒಂದೇ ರೀತಿ ಇರ್ತಾರೆ, ಸುಖ ಬಂದಾಗಲೂ ಕೂಡ ಒಂದೇ ರೀತಿ ಇರ್ತಾರೆ. ಅರ್ಥಾತ್ ದುಃಖ ಬಂತು ಅಂತ ಅವರು ಕುಗ್ಗಿ ಹೋಗೋದಿಲ್ಲ, ಸುಖ ಬಂತು ಅಂತ ಹಾರಾಡ್ಕೊಂಡು ಹೋಗೋದಿಲ್ಲ. ಸಮಾನವಾಗಿ ಸುಖ ದುಃಖಗಳನ್ನು ಸ್ವೀಕಾರ ಮಾಡ್ತಾರೆ. ಸಮಚಿತ್ತಾಹ ಪ್ರಶಾಂತಾಹ, ಯಾವಾಗಲೂ ಕೂಡ ಅವರ ಮನಸ್ಸು ಪ್ರಶಾಂತವಾಗಿ ಇರುತ್ತೆ. ಯಾರ ಮೇಲೆಯೂ ಕೂಡ ಕೋಪ, ಆಲಸ್ಯ ಮುಂತಾದ ಯಾವ ರೀತಿಯ ದೋಷಗಳನ್ನು ಕೂಡ ಅವರು ಚಿಂತನೆ ಮಾಡೋದಿಲ್ಲ. ಸಮಚಿತ್ತಾಹ ಪ್ರಶಾಂತಃ ವಿಮನ್ಯವಃ, ಪ್ರಧಾನವಾಗಿ ಅವರು ಕೋಪವನ್ನು ಗೆದ್ದಿರ್ತಾರೆ ಅಂತೆ. ಅವರಿಗೆ ಏನು ಮಾಡಿದರೂ ಕೂಡ ಸಿಟ್ಟು ಬರೋದಿಲ್ಲ, ಅಷ್ಟು ಸಾತ್ವಿಕರು. ಸುಹೃದಃ ಸಾಧವಃ, ಎಲ್ಲರನ್ನೂ ಕೂಡ ನನ್ನವರು, ಎಲ್ಲರೂ ಕೂಡ ಪರಮಾತ್ಮನ ಭಕ್ತರು, ಎಲ್ಲರೂ ಕೂಡ ನನ್ನ ಸ್ನೇಹಿತರು ಅಂತ ವಿಮನ್ಯವಃ ಸುಹೃದಃ ಸಾಧವೋಯೇ ಅಂತ ಆ ರೀತಿಯಾಗಿ ಪರಮಾತ್ಮನ ಭಕ್ತರ ಮಹಾತ್ಮರ ಲಕ್ಷಣವನ್ನು ಭಾಗವತ ಹೇಳುತ್ತೆ. ಆ ರೀತಿಯಾದಂಥ ಲಕ್ಷಣಗಳು ಬರಬೇಕು ಅಂದರೆ ಇಂತಹ ಸ್ತೋತ್ರಗಳ ಪಾರಾಯಣವನ್ನು ಅರ್ಥ ಅನುಸಂಧಾನಪೂರ್ವಕವಾಗಿ ಮಾಡಿದಾಗ ಏನಾಗುತ್ತೆ, ಪರಮಾತ್ಮ ಅವನ ಸನ್ನಿಧಾನ ನಮ್ಮಲ್ಲಿ ವಿಶೇಷವಾಗಿ ಬರುತ್ತೆ. ಅದರ ಮೂಲಕ ನಾವು ಕೂಡ ಪರಿಶುದ್ಧರಾಗ್ತೇವೆ. ಆ ಮೂಲಕ ನಮ್ಮಲ್ಲಿರುವಂತಹ ದೋಷಗಳೆಲ್ಲೂ ಕೂಡ ಹೋಗ್ತವೆ ಅಂತ ಚಿಂತನೆ ಮಾಡಬೇಕು. ಈ ರೀತಿಯಾಗಿ ವೇದವ್ಯಾಸ ದೇವರು ರಚನೆ ಮಾಡಿಕೊಟ್ಟಂತಹ ಒಂದು ದೊಡ್ಡ ಪುರಾಣ ಅಂದರೆ ಅದು ಪದ್ಮಪುರಾಣ. ಇವತ್ತು ಭಾಗವತದ ಪುರಾಣದ ನಂತರ ಅತಿ ಹೆಚ್ಚು ಬಳಕೆಯಲ್ಲಿರುವಂಥ ಪುರಾಣ ಅಂದರೆ ಅದು ಪದ್ಮಪುರಾಣ. ಅಂತಹ ಪದ್ಮಪುರಾಣ ಅದು ಅತ್ಯಂತ ವಿಸ್ತಾರವಾದ ದೊಡ್ಡ ಪುರಾಣ. ಅಂತಹ ಪದ್ಮಪುರಾಣದ ಉತ್ತರಖಂಡದಲ್ಲಿ ಪಾರ್ವತಿ ಮತ್ತು ಮಹಾರುದ್ರದೇವರ ಸಂವಾದದ ರೂಪದಲ್ಲಿ ಈ ಒಂದು ಅಪಾಮಾರ್ಜನ ಎನ್ನುವಂತಹ ಸ್ತೋತ್ರ ಎಂಬುದು ಬಂದಿದೆ. ನಾನು ಹಿಂದೆಯೇ ಹೇಳಿದಂತೆ ಯಾವುದೇ ಸ್ತೋತ್ರ ಪಾರಾಯಣ ಮಾಡಬೇಕಾದ್ರೆ ಅದರ ಅರ್ಥವನ್ನು ತಿಳಿದುಕೊಂಡು ನಾವು ಪಾರಾಯಣ ಮಾಡಿದಾಗ ಅದು ನಮಗೆ ವಿಶಿಷ್ಟವಾದಂಥ ಫಲವನ್ನು ತಂದುಕೊಡುತ್ತೆ. ಆ ರೀತಿಯಾಗಿ ಈ ಒಂದು 3 ದಿವಸಗಳ ಅವಧಿಯಲ್ಲಿ ಈ ಒಂದು ವ್ಯಾಸರಾಜ ಮಠದಲ್ಲಿ ಅಪಾಮಾರ್ಜನ ಸ್ತೋತ್ರದ ಯಥಾಮತಿಯಾದಂಥ ಅರ್ಥಚಿಂತನೆಯನ್ನು ನಾವೆಲ್ಲರೂ ಕೂಡ ಮಾಡಿದ್ದೇವೆ. ಇಂತಹ ಈ ಒಂದು ಅಪಾಮಾರ್ಜನ ಸ್ತೋತ್ರದ ಚಿಂತನೆಯಿಂದಾಗಿ ಆ ಪರಮಾತ್ಮ ಪ್ರೀತನಾಗಲಿ. ಅದೇ ರೀತಿಯಾಗಿ ಇಂತಹ ಒಂದು ಉತ್ತಮ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಎಲ್ಲ ಆಡಳಿತ ಮಂಡಳಿಯವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ 3 ದಿವಸಗಳ ಕಾಲ ನಡೆದಂತಹ ಈ ಅಪಾಮಾರ್ಜನ ಸ್ತೋತ್ರದ ಚಿಂತನೆಯನ್ನು ನಾವೆಲ್ಲರೂ ಕೂಡ ಸೇರಿಕೊಂಡು ಆ ಮಂತ್ರದಿಂದ ಪ್ರತಿಪಾದ್ಯನಾದಂತಹ ನಮ್ಮೆಲ್ಲರ ರೋಗಗಳನ್ನು ದೋಷಗಳನ್ನು ಪರಿಹಾರ ಮಾಡುವಂತಹ ಪರಮಾತ್ಮನಿಗೆ ನಾವೆಲ್ಲರೂ ಕೂಡ ಸೇರಿ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.